ನಾವು ಇವಾಗ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ನೋಡೋಕ್ಕೆ ಬಂದಿದ್ವಿ. ಇದು ಬಂದು ಬೇಲೂರು KSRTC ಬಸ್ ಸ್ಟ್ಯಾಂಡು. ಇಲ್ಲಿಂದ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಒಂದು 20 ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಬೇಲೂರು ಬಂತು ಬೆಂಗಳೂರಿಂದ 850 ಕಿಲೋಮೀಟರ್ ದೂರದಲ್ಲಿದೆ. ಜರ್ನಿ ಟೈಮ್ ಬಂತು 5 ಗಂಟೆ ಆಗುತ್ತೆ. ಚಿಕ್ಕಮಗಳೂರಿಗೆ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾವು ಚಿಕ್ಕಮಗಳೂರು ಬರುವಾಗ ಇದನ್ನು ನೋಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಕಂಪ್ಲೀಟ್ ಟೂರ್ ತೋರಿಸ್ತೀನಿ ಗೈಡ್ ಜೊತೆ. ಬನ್ನಿ ಬೇಲೂರು ಟೆಂಪಲ್ ಹೇಗಿದೆ ಅಂತ ನೋಡೋಣ. ಇವಾಗ ನಾವು ಸ್ಟ್ರೈಟ್ ಹೋಗಬೇಕು. ಲೆಫ್ಟ್ ಹೋಗಿದ್ರಂದರೆ ಬೇರೆ ಟೆಂಪಲ್ಸ್ ಇದೆ, ಅದು ಬರುತ್ತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬೇಲೂರು ಟೆಂಪಲು. ಈ ಟೆಂಪಲ್ಗೆ ಎಂಟ್ರೆನ್ಸ್ ಫೀಸ್ ಏನಿಲ್ಲ. ಇನ್ ಕೇಸ್ ನಾವು ಗೈಡ್ ಹೆಲ್ಪ್ ತೊಗೊಂಡಿದ್ದಂದರೆ ಗೈಡಿಗೆ 300 ಪೇ ಮಾಡಬೇಕು. ವಾಹನಗಳು ಇಲ್ಲಿ ಗರುಡ ಇದೆ, ಹಾಗಾಗಿ ನಾವು ತಿಳಿಬೋದು ಇಲ್ಲಿ ಒಳಗಡೆ ವಿಷ್ಣು ದೇವಸ್ಥಾನ. ದೇವರಿಗೆ ಚೆನ್ನಕೇಶವ ಅಂತೇಳಿ ಸುಂದರವಾದ ವಿಗ್ರಹ. ಹಾಗಾಗಿ ಸುಂದರವಾದ ಭಕ್ತನ ಪೂಜೆಗಳಲ್ಲಿ ಮೊದಲನೇ ಹೆಸರು ಕೇಶವನ ಹೆಸರು. ಸುಂದರವಾದ ವಿಷ್ಣು ಚೆನ್ನಕೇಶವ ಅಂತ ಗುಡಿ ಕಟ್ಟಿಸಿ 904 ವರ್ಷ ಆಗಿದೆ. 1117. ಮೊನ್ನೆ 2017ಕ್ಕೆ 900 ಆಗಿ ಪ್ಲಸ್ ಇವಾಗ 20ಕ್ಕೆ 21ಕ್ಕೆ 4 ವರ್ಷ ಸೇರಿಕೊಂಡಿದೆ. 2004ನೇ ವರ್ಷ ನಡೀತಾ ಇದೆ ಅಂತ ಕೂಡ ಹೇಳ್ತದೆ. ಮತ್ತು ಕಟ್ಟಲಿಕ್ಕೆ 103 ವರ್ಷ ತೆಗೆದುಕೊಂಡಿದ್ದಾರೆ. 103 ವರ್ಷ ರಾಜ ಶುರು ಮಾಡಿ ಮಗ ಮುಗಿಸಿದ್ದಾರೆ. ಇವತ್ತು ಕೂಡ 10,000ಕ್ಕೂ ಹೆಚ್ಚು ವಿಗ್ರಹಗಳಿದೆ ಅಂತ ಕಲಾ ಸಾಗರ ಇದೆ. ಮತ್ತು ಈ ಗುಡಿ ಕಟ್ಟಲಿಕ್ಕೆ ಮುಂಚೆ ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದು, ಅದು ಈಗ ಮಾಡೆಲ್ ಆಫ್ ದ ಟೆಂಪಲ್ ಪ್ರೋಟೋಟೈಪ್ ಮಾದರಿ ನಕ್ಷೆ. ಅದು ಮಾಡೋಕ್ಕೆ 18 ವರ್ಷ ತೆಗೆದುಕೊಂಡು, ಅದು ನೋಡಿ ಇದು ಮಾಡೋಕ್ಕೆ 103 ವರ್ಷ. ಅಲ್ಲಿ ಶಿಲ್ಪಕಲೆ ಇಲ್ಲ, ಶಿಲ್ಪಕಲೆ ಉಂಟು. ಮುಖ್ಯ ಶಿಲ್ಪಿ ಜಕಣಾಚಾರಿ ಚೀಫ್ ಆರ್ಕಿಟೆಕ್ಚರ್ ಒಂದು ಪ್ಲ್ಯಾನ್ ಮಾಡಿ ಒಂದು 10-15 ವರ್ಷ ಗೈಡೆನ್ಸ್ ಮಾಡಿ ಹೋದ. ನಂತರ ದಾಸೋಜ, ನಾಗೋಜ, ಮಲ್ಲೋಜ, ಮಲ್ಲಿತಮ್ಮ, ಚಿಕ್ಕಪ್ಪ, ಬೇಲೂರು, ಬಚಾವಣ, ಮಹಿನ, ವಜ್ರದಂಡ, ಮಾಯಣ್ಣ, ಮಧುಮಣ್ಣಿಗೆ ಸಾವಿರಾರು ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಸುಮಾರು 103 ವರ್ಷಗಳ ಕಾಲದ 10,000 ಮಂದಿ ಕೆಲಸ ಮಾಡಿದ್ದಾರೆ. ಮತ್ತು ಹೊಯ್ಸಳ ಎಲ್ಲ ದೇವಸ್ಥಾನಗಳನ್ನು ಬಳಪದ ಕಲ್ಲಿನಲ್ಲಿ ಮಾಡಿರ್ತಾರೆ. ಈ ಬಳಪದ ಕಲ್ಲು ಸಾಮಾನ್ಯ ಬಂಡೆಗಳಲ್ಲಿ ಸಿಗಲ್ಲ, ಭೂಮಿಯ ಆಳದೊಳಗೆ ಸಿಗುತ್ತೆ. ಸುಮಾರು 10-15 ಅಡಿ ಆಳದಾಗ ಆ ಕಲ್ಲು ಬಹಳ ಸ್ಮೂತ್ ಆಗಿರುತ್ತೆ. ಅದಕ್ಕೆ ಸಾಫ್ಟ್ ಆರ್ ಸೋಫ್ಟ್ ಸ್ಟೋನ್ ಅಂತಾರೆ. ಕೆತ್ತನೆ ಬಹಳ ಅನುಕೂಲ. ಚಿನ್ನ ಬೆಳ್ಳಿ ಕೆಲಸ ಮಾಡ್ದಂಗೆ, ಮರಗೆಲಸದಲ್ಲಿ ಮಾಡ್ದಂಗೆ, ಇಲ್ಲ ಎಂಬ್ರಾಯ್ಡ್ ಡಿಸೈನ್ ಮಾಡ್ದಂಗೆ ಮಾಡ್ಬೋದಂತ ಸೂಕ್ಷ್ಮ ಕೆತ್ತನೆ ಮಾಡ್ಬೋದು. ಹಾಗೆ ಅದೇ ಕಲ್ಲು ಗಾಳಿ ಮಳೆಗೆ ಬರ್ತಾ ಗಟ್ಟಿ ಆಗ್ತದೆ. ಗ್ರಾನೈಟ್ ಟೈಪು ಏನು ಮಾಡೋಕ್ಕೆ ಆಗೋಲ್ಲ. ಎಷ್ಟು ಸ್ಮೂತ್ ಆಗಿತ್ತು ಅವಾಗ ಅತಿ ಸೂಕ್ಷ್ಮ ರೀತಿಯ ಕೆತ್ತನೆ ಕೆಲಸಗಳಾಗಿದೆ. ಈ ಕಲ್ಲು ಹಾಸನ, ತುಮಕೂರು, ಮೈಸೂರು, ಮಂಡ್ಯ ಈ ಪ್ರಾಂತ್ಯಗಳಲ್ಲಿ ಹೆಚ್ಚಿದಾಗಿ ದೊರೆತಿದ್ದು ಆ ಕಲ್ಲುಗಳನ್ನು ಬಳಕೆ ಮಾಡಿದ್ದಾರೆ. ಸಾಫ್ಟ್ ಆರ್ ಸೋಫ್ಟ್ ಸ್ಟೋನ್ ಅಂತ. ಮತ್ತು ಹೊಯ್ಸಳ ಎಲ್ಲ ದೇವಸ್ಥಾನಗಳು ನೀವು ನೋಡ್ತಾ ಹೋದಾಗ ಎತ್ತರವಾದ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡು ನಿರ್ಮಾಣ ಮಾಡ್ತಾರೆ. ಈ ಥರ ದೇವಸ್ಥಾನ ಎಲ್ಲಿ ಕರ್ನಾಟಕ ನೋಡ್ತೀವಿ ಅವೆಲ್ಲ ಹೊಯ್ಸಳ ದೇವಸ್ಥಾನಗಳು. ಅದು ನಕ್ಷತ್ರಾಕಾರವಾಗಿ ನಕ್ಷತ್ರಾಕಾರವಾಗಿ ಮೂಲೆಯಾಗಿ ಮತ್ತು ಹಾರಿಜಾಂಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಹೆಚ್ಚಿನಾಗಿ ಸ್ಪೇಸಸ್ ಜಾಸ್ತಿ ಇರುತ್ತೆ, ಲೈಟ್ ಆ್ಯಂಡ್ ಶೇಡ್ ಎಫೆಕ್ಟ್ ಬರ್ತದೆ. ಮತ್ತು ಮೇಲಿಂದ ಎಷ್ಟೇ ತೂಕ ಬಿದ್ದರೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ಬೋದು. ಮತ್ತು ನಕ್ಷತ್ರಾಕಾರ ಹಿಂದೂ ಶಾಸ್ತ್ರಕ್ಕೆ ಶ್ರೀಚಕ್ರ ಸೃಷ್ಟಿಯ ಸಂಕೇತ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಥರ ದೇವಸ್ಥಾನ ಕರ್ನಾಟಕದಲ್ಲಿ ಎಲ್ಲಿ ನೋಡ್ತಿರೋ ಅವೆಲ್ಲ ಹೊಯ್ಸಳ ದೇವಸ್ಥಾನಗಳು ಕೂಡ ಸೂಕ್ಷ್ಮವಾಗಿ ತಿಳಿಯೋದು. ಹೊಯ್ಸಳ ನಂತರ ವಿಜಯನಗರ ಆಳ್ವಿಕೆಗೆ ಈ ಜಾಗ ಒಳಪಟ್ಟಾಗ ಅವರು ಈ ದೇವಸ್ಥಾನ ರಕ್ಷಣೆ ಮಾಡಿ ಹಿಂದುಗಡೆ 2 ಲಕ್ಷ್ಮೀ ದೇವಸ್ಥಾನಗಳ, ಮುಂದುಗಡೆ ಗೋಪುರ, ಇವೆಲ್ಲ 15ನೇ ಶತಮಾನದ್ದು ವಿಜಯನಗರ ಅರಸರ ಕಾಲದಲ್ಲಾಗಿರೋದು. ಬಾಗಿಲ ಕಲ್ಲಿನ ಕಟ್ಟಡ, ಮೇಲ್ಗೆಲ್ಲ ಇಟ್ಟಿಗೆ ಮತ್ತು ಗಾರೆಗಳು, ಬ್ರಿಕ್ಸ್ ಆ್ಯಂಡ್ ಮಾರ್ಟರ್, ಟೆಕೋವರ್ಕ್, ಅದು ಕಲ್ಲಿಂದಲ್ಲ. ಮತ್ತು ಯಾವುದೇ ಒಂದು ದೇವಸ್ಥಾನ ಒಳಗೆ ಬಂದಾಗ ಇದು ಪೂಜಾ ಪುನಸ್ಕಾರ ನಡೀತಿದೆಯೋ ಇಲ್ಲವೋ ಅನ್ನೋಕ್ಕೆ ತಿಳ್ಕೊಳ್ಳೋಕ್ಕೆ ಧ್ವಜಸ್ತಂಭಗಳಿರ್ತವೆ. ಎಲ್ಲಿ ಧ್ವಜಸ್ತಂಭ ಬರ್ತದೋ ಅದು ದೇವಸ್ಥಾನಗಳು
ಎಲ್ಲಿ ಧ್ವಜಸ್ತಂಭ ಇರೋದಿಲ್ಲ ಅವೆಲ್ಲ ಮಾನ್ಯುಮೆಂಟ್ಸ್ ಸ್ಮಾರಕಗಳು ಇದ್ದಾವೆ. ನೋಡಿ ಧ್ವಜಸ್ತಂಭಗಳು, ಗರುಡಗಂಬ ಅದು ಎಲ್ಲಿ ಇರುತ್ತೆ, ಗರುಡಗಂಬದ ಇಂಡಿಕೇಶನೇ ದೇವಸ್ಥಾನಗಳು, ಇದೆಲ್ಲ ಎಲ್ಲ ಮಾನ್ಯುಮೆಂಟ್ ಸ್ಮಾರಕಗಳು. ಹೊಯ್ಸಳ ರಾಜ ಮುದ್ರೆ, ಸ್ಥಳ ಅನ್ನೋನೇ ಮೂಲ ಪುರುಷ, ಇವನಿಂದ ಪ್ರಾರಂಭವಾಗಿದೆ ಹೊಯ್ಸಳ ವಂಶ. ಇವರಲ್ಲಿ ಪ್ರಸಿದ್ಧನಾದರಾದ ವಿಷ್ಣುವರ್ಧನ, ಅವನ ಕಾಲದಲ್ಲಿ ಗುಡಿ, ಅವನ ಕಾಲವೇ ಸುವರ್ಣ ಯುಗ ಅಂತ. ಅದನ್ನು ಶಿಲ್ಪಕಲೆ. ಮೇಲೆ ನೋಡಿ ವಿಷ್ಣುವಿನ ವಾಹನ ಗರುಡ ಮೇಲೆ ನರಸಿಂಹದೇವರು. ಆ ನರಸಿಂಹದೇವರು ಎಡಗಡೆ ಬಲಗಡೆ ಬೊಳ್ಳಿಗೆ ಕೆತ್ತನೆ ಮಾಡಿದ ಕಾರಣದಲ್ಲಿ ನೋಡಿ ಸುರುಳಿಯಾಗಿ ಆ ಪ್ರತಿಯೊಂದಲ್ಲೂ ನೋಡಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಕಲ್ಕಿ, ದಶಾವತಾರ ವರ್ಣನೆ ಮಾಡ್ತಾರೆ. ಎಷ್ಟು ಸೂಕ್ಷ್ಮ ಕೆತ್ತನೆ ನೋಡಿ, ಪೇಪರ್ ಕಟಿಂಗ್ ಇದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ತುದಿ ಮೇಲ್ಭಾಗದ್ದು ಇದು ಒಂದೇ ಕಲ್ಲು, ಸಿಂಗಲ್ ಪೀಸ್. ಮಕರ ಪ್ರಾಣಿ ಅಂತ ಕಾಲ್ಪನಿಕ ಪ್ರಾಣಿ. ಏನಪ್ಪ ಕಾಲ್ಪನಿಕ ಪ್ರಾಣಿ ಅಂದರೆ ಮೊಸಳೆ ಬಾಯಿ ಇದೆ, ಅದಕ್ಕೆ ಆನೆಯ ಸೊಂಡಿಲಿದೆ, ಕೋತಿಯ ಕಣ್ಣು, ಗೋವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ ಹೊಂದಿರುವಂಥ ವಿಚಿತ್ರ ಪ್ರಾಣಿ. ಅದು ಕಲಾಕಾರನ ಕಲ್ಪನೆಯಲ್ಲಿ ಬಂದಂಥದ್ದು. ಮಕರ ತೋರಣ, ಮನೆಗಳಿಗೆ ತೋರಣ ಕಟ್ತೀವಲ್ಲ, ಇಲ್ಲಿ ಪರ್ಮನೆಂಟ್ ತೋರಣ ಮಾಡಿದ್ದಾನೆ. ಇದು ಹೊಯ್ಸಳ ಎಲ್ಲ ದೇವಸ್ಥಾನಗಳಲ್ಲೂ ಬಾಗಿಲವಾಡದಲ್ಲಿ ಮಕರ ತೋರಣ ಕಾಮನ್. ವಿಶೇಷವಾಗಿ ನೋಡಬೇಕು ಅಂದರೆ ಇಂಥ ಶಿಲಾಬಾಲಿಕೆ ಗೊತ್ತಾ, ಬೇಲೂರು ಶಿಲಾಬಾಲಿಕೆ ವರ್ಲ್ಡ್ ಫೇಮಸ್. ಒಂದೊಂದು ಒಂದು ಅದ್ಭುತವಾದ ನಾಟ್ಯದ ಭಂಗಿಗಳು. ಇದು ಭರತನಾಟ್ಯ ಅಂತಿಮ ದೃಶ್ಯ, ಫೈನಲ್ ಸ್ಟೇಜ್ ಭರತನಾಟ್ಯ. ತಿಲ್ಲಾನ ಅಂತ ಹಾಡಿಗೆ ಕೈಲಿ ತಾಳ, ನರ್ತನಕ್ಕೆ ಕಾಲಲ್ಲಿ ತಾಳ. ಆ ಹೆಣ್ಣು ಮಗಳು ನಾಟ್ಯ ತನ್ನ ಕಾಲು ಬಿರಡೆ ತಾಳ ಹಾಕಲಿಕ್ಕೆ. ಇನ್ನೊಂದು ವಿಚಾರ, ಸಣ್ಣ ಸಣ್ಣ ಸಕೀರ ಸಪೋರ್ಟರ್ಸ್ ಕೊಡಲು ಮೃದಂಗ ಬಾರ್ತಾರಲ್ಲ, ಅವೆಲ್ಲ ಬೇರೆ ಬೇರೆ ಕಲ್ಲಲ್ಲಿ ಮಾಡಿಲ್ಲ, ಸಂಪೂರ್ಣ ಒಂದೇ ಕಲ್ಲು. ಒಳಗಡೆ ಹೊರಭಾಗ, ಅದು ಹೊರಭಾಗದಲ್ಲಿ ಕೆತ್ತನೆ ಮಾಡಿ ಮೇಲೆ ತಂದು ಜೋಡಿಸಿರೋದಿವಲ್ಲ, ಸಪ್ರೇಟ್ ಪೀಸಸ್. ದರ್ಪಣ ಸುಂದರಿ ಅದು ವರ್ಲ್ಡ್ ಫೇಮಸ್. ಇವತ್ತು ಕೂಡ ಅಡ್ವರ್ಟೈಸ್ ಅವಳ ಮುಂದೆ ಇನ್ಯಾರು ಬಂದೇ ಇಲ್ಲ, ಪಾಪ್ಯುಲರ್. ನೋಡಿ ಇಲ್ಲಿ ಬೇಲೂರು ದರ್ಪಣ ಸುಂದರಿ, ಕನ್ನಡಿಗೆ ಗಂಡು ಹಿಡ್ಕೊಂಡು ಅಲಂಕಾರ ಮಾಡಿ ಆ ಕನ್ನಡಿಯ ಫ್ರೇಮ್ ಹ್ಯಾಂಡಲ್ಸ್ಗಳು ಹೇಗಿತ್ತು ಅಂತ ತೋರಿಸಿದ್ದಾನೆ. ಹೇರ್ ಸ್ಟೈಲ್ಗಳು, ಆರ್ನಮೆಂಟೆಡ್ ಡೆಕೋರೇಷನ್ಸ್, ಅನ್ಬಿಲೀವೇಬಲ್. ನಾಗರಿಕತೆಯ ಪರಿಚಯ ಮಾಡ್ಕೊಳ್ಳೋಣ. ಇವತ್ತು ಬಿಡಿ ಬಹಳ ಅಡ್ವಾನ್ಸ್ ಇದ್ದೀವಿ, ಅಲ್ಲ ಅಡ್ವಾನ್ಸ್ ಇವ್ರ ಮುಂದೆ ನಮ್ದೇನು ಇಲ್ವೇ ಇಲ್ಲ ಬಿಡಿ. ಮತ್ತು ಇನ್ನೊಂದು ವಿಚಾರ ಅಪ್ಪ ಅಂದ್ರೆ, ಹಣೆಗೆ ಕುಂಕುಮ ಇಟ್ಕೋಬೇಕಲ್ಲ, ಪಕ್ಕದ ಸಖಿ ಕುಂಕುಮದಿಂದ ಭರಣಿಯಿಂದ ಕುಂಕುಮ ಕೊಡ್ತಾ ಇದ್ದಾಳೆ ನೋಡಿ, ಕಾಣುತ್ತಲ್ಲ. ಈ ಕಡೆ ಇನ್ನಿಬ್ಬರು ಸುಖಿಯಲ್ಲಿ ಮುಂದ್ಗಡೆ ಒಬ್ಬಳು ಕುಳ್ಳಿಗಿದ್ದಾಳೆ. ವಿಶೇಷ ಏನಪ್ಪ ಅಂದ್ರೆ, ಅವಳ ಸೊಂಟೆ ಮೇಲೆ ಕೋತಿ ಮರಿ ಕೊಡಿ, ಸ್ವಲ್ಪ ಹಾಗೆ ಮುಂದೆ ಬನ್ನಿ ನೋಡಿ. ಕಣ್ಣು, ಕಿವಿ, ಬಾಲ ಕೂಡ ಹಾಗೆ ಬಿಡಿಸ್ತಾರೆ ಕೋತಿಗೆ ನೋಡಿ. ಮತ್ತೆ ದ್ರಾಕ್ಷಿನ ಗೊಂಚಲು ಕೂಡ ಹಿಡ್ಕೊಂಡಿದ್ದಾಳೆ. ಆ ಹಣ್ಣನ್ನು ಮಂಗಕ್ಕೆ ಬರೀ ತೋರಿಸ್ತಾಳೆ, ಓನ್ಲಿ ಶೋಯಿಂಗ್, ನಾಟ್ ಆಫರಿಂಗ್. ಮಂಗ ನೋಡ್ತಾ 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 ನಿರಾಸೆಯಾಗಿ ಸಿಗದಲ್ಲೇ ತನ್ನ ಬೆರಳೆ ತಾನು ಚೀಪ್ ಕೊಡ್ತೀವಿ. ಅಂದರೆ ಮಂಗಕ್ಕೆ ಹಣ್ಣು ಸೇಲ ನಿರಾಸೆ. ಹಾಗೆ ಹೆಣ್ಣು ಮಗಳು ಕೂಡ ಅಲಂಕಾರ ಮಾಡಿ ತನ್ನ ಪ್ರೇಮಿಗೋ ಅಥವಾ ಗಂಡನಿಗೋ ಸಕಾಲಕ್ಕೆ ಬರದಲೆ ಬೇಸರದಿಂದ ಕನ್ನಡಿಗೆ ಪ್ರೇಮಿ ಕಾಣ್ತಾ ಇದ್ದಾನೆ. ಕನ್ನಡಿ ಕಂಡ್ರೆ ಏನು ಪ್ರಯೋಜನ? ಕೋತಿಗೆ ಎದುರುಗಡೆ ಹಣ್ಣು ಎಷ್ಟು ನಿಷ್ಪ್ರಯೋಜಕೋ ಪ್ರೇಮಿ ಅಷ್ಟೇ ನಿಷ್ಪ್ರಯೋಜಕ. ವಿರಹ ಭಾವ ದರ್ಪಣ ಸುಂದರಿ, ಸಪರೇಷನ್ ಅಂತ ಬಹಳ ಅದ್ಭುತವಾದ. ಅವಳು ಮುಖದಲ್ಲಿ ಉಲ್ಲಾಸ, ಸಂತೋಷ ಇಲ್ಲ ನೋಡಿ, ಒಂಥರ ಬೇಸರದ ಕಲೆ, ನಿರಾಸೆ. ಅದು ಸಜೆಸ್ಟೆಡ್ ಮೀನಿಂಗ್ ಆಲ್ಸೋ ದ ಬ್ಯೂಟಿ ಆ್ಯಂಡ್ ದ ಮಿರರ್, ಮಂಕಿ ಆ್ಯಂಡ್ ದ ಗ್ರೇಪ್. ಅದ್ಭುತವಾದ ಕಲ್ಪನೆ ಅಂತ ಕೂಡ ಹೇಳ್ತಾರೆ. ಇವೆಲ್ಲ ಸಣ್ಣ ಸಣ್ಣ ಗುಡಿಗಳು ವಿಶೇಷವಾಗಿ ಮಾಡಿದ್ದಾರೆ. ಆ ಗುಡಿಗಳಲ್ಲಿ ಏನಪ್ಪ ಅಂದರೆ ವಿಷ್ಣುವಿನ ಚತುರ್ವಿಶಂತಿ ರೂಪಗಳು ತೋರಿಸ್ತಾರೆ. ನಮ್ಮಲ್ಲಿ ಕೇಶವಾದಿ ರೂಪಗಳು, ಕೇಶವಾಯ ನಮಃ, ಮಾಧವಾಯ ನಮಃ, 24 ಹೆಸರುಗಳು ವಿಷ್ಣುವಿನ ರೂಪಗಳು. ಅದರಲ್ಲಿ ಶ್ರೀಧರಾಯ ನಮಃ, ಶ್ರೀಧರ ಮೂರ್ತಿ ಇದೆ. ರಾಜ ವಿಷ್ಣುವರ್ಧನ ಮಧ್ಯದಲ್ಲಿ ಕೂತಿದ್ದಾರೆ. ಅವನ ಪಟ್ಟರಾಣಿ ಶಾಂತಲಾದೇವಿ, ಅವನ ಗುರುಗಳು ರಾಮಾನುಜಾಚಾರ್ಯರು ಅಂತ ಇವನ ಕಾಲದಲ್ಲಿ ಪ್ರಾರಂಭವಾಗಿದ್ದು. ಮತ್ತು ನಿಮಗೆ ಗೊತ್ತಿರಬಹುದು, ವಿಷ್ಣುವರ್ಧನ ಮೂಲತಃ ಜೈನ, ಬಿಟ್ಟಿ ದೇವ ಆಮೇಲೆ ವಿಷ್ಣುವರ್ಧನ ಆಗಿ ಕನ್ವರ್ಟ್ ಆಗ್ತಾನೆ. ಈ ಹೊಯ್ಸಳ ಈ ರಾಮಾನುಜಾಚಾರ್ಯರ ಒಂದು ಬೋಧನೆಯನ್ನು ಸ್ವೀಕಾರ ಮಾಡ್ತಾನೆ, ಅವರ ಮಾರು ಹೋಗ್ತಾನೆ, ಪ್ರಭಾವಿತನಾಗ್ತಾನೆ ಅಂತ ಹೇಗೆ ಬೇಕಾದ್ರೆ ಹೇಳ್ಬೋದು. ಆ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ವಿಷ್ಣುವರ್ಧನ ಅಂತ ಹೆಸರು ಬರ್ತದೆ. ಬಿಟ್ಟಿದ್ದೇವ ಅದನ್ನು ವಿಷ್ಣುವರ್ಧನ ಆಗ್ತಾನೆ. ಅದೇ ಸಂದರ್ಭದಲ್ಲಿ ತಲಕಾಡು ಜಾಗಗಳ ಚೋಳರು ಆಕ್ರಮಣ ಮಾಡ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ಸೋರಿಸಿ ಆ ಪ್ರಾಂತವನ್ನು ಸೇರಿಸ್ಕೊಡ್ತಾನೆ. ಅವಾಗ ರಾಮಾನುಜನಿಗೆ ಬಹಳ ಸಂತೋಷವಾಗ್ತದೆ. ಹೇಗಿದ್ರೆ ಚೋಳ ರಾಜ್ಯದಿಂದ ಕಿರುಕುಳದಿಂದ ಇಲ್ಲಿಗೆ ಬಂದಿರುತ್ತಲ್ಲ, ಅವ್ರನ್ನ ಸೋಲಿಸಿದ ಸಂತೋಷವಾಗ್ತದೆ. ಮತ್ತು ವೈಷ್ಣವರನ್ನು ಸ್ವೀಕಾರ ಮಾಡಿದ ಒಂದು ವಿಶೇಷವಾದಂಥ ಒಂದು ಇದು ಪ್ರಭಾವ ಆಗಿರುತ್ತಲ್ಲ. ಹಾಗೆ ಅವನ ಕೈಯಲ್ಲಿ 5 ವಿಷ್ಣು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಅದು ಬೇಲೂರು ವಿಜಯನಾರಾಯಣ, ತಲಕಾಡು ಕೀರ್ತಿನಾರಾಯಣ, ಮೇಲುಕೋಟೆ ಚರವನಾರಾಯಣ, ಗದುಗಿನ ವೀರನಾರಾಯಣ, ತೊಂಡನೂರಲ್ಲಿ ನಂಬಿನಾರಾಯಣ. ತೊಂಡನೂರು ಅಲ್ಲೇ ಬರುತ್ತೆ, ಮಂಡ್ಯ ಹತ್ತಿರ ಬರ್ತಾನೆ ನೋಡಿ, ಕಾಣುತ್ತಲ್ಲ. ಹಾಗಾಗಿ ವಿಷ್ಣುವರ್ಧನ ಕಾಲದಲ್ಲಿ ಇವನ ಕಾಲದ 5 ದೇವರಲ್ಲಿ ಇದು ವಿಜಯನಾರಾಯಣ. ಇದು ವಿಜಯನಾರಾಯಣ.
ಇಲ್ಲಿ ನೋಡಿ ಕಾಣಿದೆ ಕೈ ಮೇಲೆ ಗಿಳಿ ಕೂಡಿಸ್ಕೊಂಡಿದ್ದಾಳೆ. ಆ ಗಿಳಿಗೆ ಯಾಕೆ ಕೂಡಿಸ್ಕೊಂಡಿದ್ದಾಳೆ ಅಂದರೆ ಗಿಳಿಗೆ ಮಾತನ್ನ ಭಾಷೆಯನ್ನು ಕಲಿಸಿ ಸಂದೇಶ ರವಾನೆ ಮಾಡ್ತಾರೆ. ಸೆಂಡ್ ದ ಮೆಸೇಜ್ ಫ್ರಮ್ ಪ್ಯಾರೆಟ್. ಇವತ್ತು ನಮ್ಮಲ್ಲಿ ವಾಯ್ಸ್ SMS ಮೊಬೈಲಲ್ಲಿ ಕಳಿಸ್ಬಿಡ್ತೀವಿ ನೋಡಿ. ಶುಕ ಸಂದೇಶ, ಶುಕ ಭಾಷಿಣಿ. ಈ ಪಾರಿವಾಳಗಳೆಲ್ಲ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಿದ್ವು, ಗಿಳಿಗಳೆಲ್ಲ ಮೊಬೈಲ್ ಕೆಲಸ. ಅಂದರೆ ಯಾವ ಥರ ಕಮ್ಯುನಿಕೇಷನ್ ಸಿಸ್ಟಮ್ ಇತ್ತು ಅನ್ನೋದು ನಾವು ತಿಳಿಯಬಹುದು. ಇಲ್ಲಿ ನೋಡಿ ಕಾಣುತ್ತಲ್ಲ, ಆ ಹೋಳಿ ಹಬ್ಬದಲ್ಲಿ ಬಣ್ಣವನ್ನು ಎರಚಾಡ್ತಿದ್ದಾರೆ. ಆ ಹೆರ್ಚಾಡ್ಬೇಕಾದ್ರೆ ಅವಳ ಕೈ ತುಂಡಾಗಿದೆ ನೋಡಿ, ಅವಳ ಕೈಲಿ ಪಿಚ್ಚುಕಾರಿ ಇತ್ತು, ನೀರು ಎರ್ತಿರ್ತಾರೆ. ಇವಳು ಕೈಲಿ ಇದೆ ನೋಡಿ ಸಿರಂಜಿ ಕಾಣುತ್ತಲ್ಲ, ಫಿಲಪ್ ಮಾಡ್ಕೊಳ್ಳೋದು. ಅಂದರೆ ಹೋಳಿ ಹಬ್ಬದ ಇದು ಇಡೀ ಭಾರತದಲ್ಲೇ ಇತ್ತು ಅಂತ ಕೊಡಿ, ಬರೀ ನಾರ್ತ್ ಇಂಡಿಯನ್ ಇನ್ಫ್ಲೂಯೆನ್ಸ್ ಅಲ್ಲ ಇವಾಗ ನೋಡಿ ಕಾಣುತ್ತೆ. ಇಲ್ಲಿ ನೋಡಿ ಕೈಯಲ್ಲಿ ಪಾರಿವಾಳ ಕೂತಿದೆ, ಪತ್ರ ತಂದು ಕೊಟ್ಟಿದ್ದಾಳೆ, ಪತ್ರ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಲೆಟರ್. ಅಂದರೆ ಪೋಸ್ಟ್ಮ್ಯಾನ್ ಕೆಲಸ ಮಾಡಿದ್ದಾರೆ. ಮತ್ತು ಇನ್ನೊಂದು ಈ ಶಾರ್ಟ್ಸ್ಗಳು ಹಾಕ್ತಾರೆ ನೋಡಿ, ಬರ್ಮುಡಾ ಶಾರ್ಟ್ಸ್ ಅಂತ ನೋಡಿ, ಆ ಥರ ಶಾರ್ಟ್ಸ್ಗಳ ಡ್ರೆಸ್ಸು ಅವತ್ತಿನ ಆಮೇಲೆ ಇಲ್ಲಿ ನೋಡಿ ಸೀರೆ ಹಿಡಿತಿದೆ ಮಂಗ ಬಂದು ಹೊಡೆಯಲಿಕ್ಕೆ ಹೋದಾಗ ಮಂಗ ಹಾಸ್ಯ ಮಾಡ್ತೇವೆ, ಹಾಸ್ಯ ರಸ ಇದು, ಹ್ಯೂಮರ್ನೆಸ್ ಅಂತಾರೆ. ಕಬಿ ಚೇಷ್ಟೆ, ಮಂಕಿ ಅಂತಾರೆ. ಕೆಳಗಡೆ ನಿಮ್ಗೆ ಹೇಳಿದ್ನಲ್ಲ, ಬಳ್ಳಿಗಾಮೆ ದಾಸೋಜ ರೂವಾರಿ ಬರ್ಕೊಂಡಿದ್ದಾರೆ. ಹೇಳಿದ್ರೆ ಬಳ್ಳಿಗ ದಾಸೋಜ, ಬಳ್ಳಿಗಾವೆ ಅಂತ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸಣ್ಣದಾದ ಹಳ್ಳಿ, ಅಲ್ಲಿಂದ ಬಂದಂಥ ವ್ಯಕ್ತಿ ಕೆತ್ತನೆ ಮಾಡಿದ್ದಾನೆ ಅಂತೇಳಿ ಇಲ್ಲಿ ಮಲ್ಲಿತಮ್ಮನನ್ನು, ನಾಗೋಜನನ್ನು, ಹೀಗೆ ಕೆಲವೆಲ್ಲ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಕಾಣುತ್ತಲ್ಲ, ಇಂಥ ಸುಮಾರು 900 ವಿದ್ಯರಲ್ಲಿ ಸುಮಾರು 90 ಮಿಸ್ ಆಗೋಗಿದೆ. ಕೆಲವೆಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ. ಇವೆಲ್ಲ ಮಿಸ್ ಆಗಿರೋದು ಲಂಡನ್ ಮ್ಯೂಸಿಯಂ ಅಲ್ಲಿ ಇವತ್ತು ಕೂಡ ಇದೆ. ಒಳಭಾಗ ಹೊರಭಾಗ ಕೆತ್ತನೆ ಮಾಡ್ತಾರೆ ನೋಡಿ, ಕಾಣುತ್ತಲ್ಲ. ಎಲ್ಲ ನೃತ್ಯ, ಕಲೆ, ಸಂಗೀತ, ಆಭರಣ, ಅಲಂಕಾರಗಳು, ಇನ್ಕ್ಲೂಡಿಂಗ್ ಹೇರ್ ಸ್ಟೈಲ್, ಹೆಣ್ಣು ಮಕ್ಕಳು ಯಾವ ಥರ ಹೇರ್ ಸ್ಟೈಲ್, ಎಲ್ಲ ಸೋಷಿಯಲ್ ಲೈಫ್ ತೋರಿಸ್ತಾನೆ. ಅವತ್ತಿನ ಸಾಮಾಜಿಕ ಜೀವನ ಹೇಗೆ ಇತ್ತು, ಆಭರಣಗಳು, ಅಲಂಕಾರಗಳು ಹೇಗೆ ಇತ್ತು ಅಂತ ಕೂಡ ತಿಳಿತಾರೆ. ಇಲ್ಲಿ ಪಾಂಡವರು ಕೌರವರು ಪಗಡೆ ಆಟ ಆಡ್ತಿದ್ರು ಮಹಾಭಾರತದ. ಇಲ್ಲಿ ಮರಕೋತಿ ಆಟ ಆಡಿದಾಗ ಭೀಮ ಮರಕ್ಕೆ ಶೇಕ್ ಮಾಡಿದಾಗ ಅಲ್ಲಾಡಿದಾಗ ಎಲ್ಲ ಪುತ ಹುಡುಗರು ಬೀಳ್ತಾ ಇದ್ದಾರೆ. ಇಲ್ಲಿ ಭೀಮ ಭಿಕ್ಷಾನು ತಂದು ತಾಯಿಗೆ ಕೊಡ್ತಾ ಇದ್ದಾನೆ. ಇಲ್ಲಿ ವಿರಾಟ್ ರಾಜನ ದರ್ಬಾರ ಸೀನು, ಅವನ ಗೋಶಾಲಿದ ಗೋವುಗಳನ್ನ ಕೌರವರು ಹೊರ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಅರ್ಜುನ ಸನ್ಮೋಹನಾಸ್ತ್ರ ಬಿಟ್ಟು ಮೂರ್ಛೆಗೊಳಿಸಿ ಗೋವುಗಳನ್ನ ವಾಪಸ್ಸು ವಿರಾಟ್ ರಾಜನಿಗೆ ಒಪ್ಪಿಸ್ತಾ ಇದ್ದಾನೆ. ಮತ್ತು ಇಲ್ಲಿ ಭೀಮ ಗಣೇಶನ ಪೂಜೆ ಮಾಡ್ತಾ ಇದ್ದಾನೆ. ಇಲ್ಲಿ ಭೀಮ ಗಣೇಶನ ಪೂಜೆ ನಂತರ ಇಲ್ಲಿ ಕುಂತಿ ಕೃಷ್ಣನ ಬಳಿ ಬಂದು ನಮಸ್ಕಾರ ಮಾಡಿ, ನಿನಗೆ ನನ್ನ ಮಕ್ಕಳನ್ನ ಅರ್ಪಣೆ ಮಾಡಿದನಪ್ಪ, ನೀನೇ ಕಾಪಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಧರ್ಮರಾಯ ಕೃಷ್ಣನನ್ನ ಕುರಿತು ಹೇಳ್ತಾರೆ, ನನಗೆ ಯುದ್ಧ ಬೇಡ, ಸಂಧಾನ ಮಾಡಿಸು ಅಂತಾನೆ. ಸಂಧಾನ ಮಾಡಿಸೋಕ್ಕೆ ಬಂದಾಗ ದುರ್ಯೋಧನ ದುರಹಂಕಾರ ಸಿಂಹಾಸನ ಮೇಲೆ ಕೂತೇ ಇರ್ತಾನಂತೆ. ಆ ಕೃಷ್ಣ ತನ್ನ ಕಾಲಿನ ಹೆಬ್ಬೆರಳಿಂದ ಭೂಮಿಯನ್ನು ಅದುಮಿದಾಗ ಸಿಂಹಾಸನ ಕೆಳಗೆ ಬಿದ್ದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದು ದುರ್ಯೋಧನ ಗರ್ವಭಂಗ. ಇಲ್ಲಿ ಸಂಧಾನ ಮುರಿದು ಬಿದ್ದಿದೆ. ಭೀಷ್ಮರ್ಜುನ ರಣಭೂಮಿಗೆ ಹೊರಟಿದ್ದಾರೆ. ಇಲ್ಲಿ ಭೀಷ್ಮಾರ್ಜುನ ಯುದ್ಧವಾಗ್ತಿದೆ. ಇಲ್ಲಿ ಭೀಷ್ಮರ ಶರಪಂಜದ ಮೇಲೆ ಮಲ್ಕೊಂಡಿದ್ದಾರೆ. ಭೀಮನಿಗೆ 1000 ಆನೆಗಳ ಬಲ, ಒಂದೊಂದು ಆನೆಯನ್ನು ಎತ್ತೆದ್ದು ಬಿಸಾಕ್ತಾ ಇದ್ದಾರೆ. ಭೀಮ ಈ ಭಗದತ್ತನ ಆನೆಯನ್ನು ಸಂಹಾರ ಮಾಡ್ತಾನೆ, ಗೊತ್ತಲ್ಲ. ಭಗದತ್ತನ ಆನೆ ಹೆಸರು ಅಶ್ವತ್ಥಾಮ, ದ್ರೋಣಾಚಾರ್ಯ ಮಗನ ಹೆಸರು ಅಶ್ವತ್ಥಾಮ. ಇಲ್ಲಿ ನೋಡಿ ಪಾರ್ಥ, ಅರ್ಜುನ ಮತ್ತು ಕೃಷ್ಣ, ಇವೆಲ್ಲ ಮಹಾಭಾರತದ ತುಣುಕುಗಳು. ಇಲ್ಲಿ ನೋಡಿ ಬೇಟೆ ಆಡುವ ವೀರರಸ ನೋಡಿ, ಸೆರಗು ಜಾರಿ ಕೆಳಗೆ ಬಿದ್ದಿರೋದು ರೀತಿ. ಆ ಪಕ್ಷಿಗಳು ಪದರುಗುಡ್ತಿರೋ ಹಂಗೆ, ಹೇಗೆ ಅಂದರೆ ಯಾರಿಗೆ ಬೀಳುತ್ತೆ, ನನಗೆ ಬೀಳುತ್ತೋ ಅದಕ್ಕೆ ಬೀಳುತ್ತೋ ಹೆದರ್ಕೊಂಡು ನೋಡ್ತಿರೋ ಹಾಗೆ ದೃಶ್ಯ ಮಾಡ್ತಾರೆ. ಇವೆಲ್ಲ ಕಲಾಕಾರನ ಕಲ್ಪನೆಗಳಷ್ಟೇ. ಈ ಪೈಂಟಿಂಗ್ಸಲ್ಲಿ ಹೇಗೆ ಕಲ್ಪನೆ ಮಾಡ್ತೀವೋ ಆ ಶಿಲ್ಪಿಗಳು. ಮತ್ತು ಆ ಸಖಿ ಇದ್ದಾಳೆ, ಸಖಿಗೆ ಕೈಯಲ್ಲಿ ಬಾಣ ಕೊಟ್ಟಿರೋ, ಒಂದೊಂದೇ ಬಾಣ ನಾನು ಕೊಡೋ ಬಿಡ್ಬೇಕಂತೆ. ಮತ್ತು ಕಾಡಲ್ಲಿ ಸಿಕ್ಕ ಜಿಂಕೆ ಮರ ಹಿಡ್ಕೊಂಡ್ ಬರ್ತಾಳೆ ನೋಡಿ, ಕಾಣುತ್ತಲ್ಲ, ಹಂಗೆ ಕಟ್ಕೊಂಡು ಹಿಡ್ಕೊಂಡ್ಬಂದಂಗೆ. ಬರೀ ಆನೆಗಳೇ ನೋಡ್ತೀವಿ ಅಂದ್ರೆ 6 ದಿನ ಇರಬೇಕು. 644 ಆನೆ ಇದೆ, 644 ತರ ಒಂದು ಆನೆ ಇದ್ದಾಗೆ ಮತ್ತೊಂದಿಲ್ಲ. ಆನೆಗಳ ಕೆಳಗಡೆ ತೋರಿಸಿ ಶಕ್ತಿಯ ಇವತ್ತಿಂದಲ್ಲ, ಎಲ್ಲ ಬರ್ಕೊಂಡಿದ್ದಾರೆ ನೋಡಿ ಕೆಳಗಡೆ ಶಿಲ್ಪಿಗಳ ಹೆಸರು ಹೇಳಿದ್ದಾನೆ. ಇಲ್ಲ ತಲೆ ಮೇಲೆ ಸ್ನಾನ ಮಾಡಿದಾಳೆ, ಪಾಪ ಒದ್ದೆಯಾದ ಜಡೆ ಹಿಂಡಿತ್ತಿದ್ದಾಳೆ. ಹಿಂಡಿತ್ತಿದ್ದಾಗ ನೀರಿನ ಹನಿಗಳು ಬರಬೇಕಲ್ಲ, ನಾವು ಜಡೆಯ ತೂದಲ್ಲಿ ನೋಡಿ. ಅಂದರೆ ಹೆಣ್ಣು ಮಕ್ಕಳಿಗೆ ಉದ್ದವಾದ ಜಡೆ ಕೂದಲು ಇದು ಸೌಂದರ್ಯದ ಪ್ರತೀಕ ಅಂತ. ನೀಲವೇಣಿ, ನಾಗವೇಣಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ರಾಣಿ ಎಂತಹ ಸುಲಲಿತವಾದ ನಾಟ್ಯವನ್ನು ಬಹಳ ಸುಂದರವಾಗಿ ಮಾಡೋದು, ಎಂಥ ಕಠಿಣವಾದ ನಾಟ್ಯವನ್ನು. ಆ ನಾಟ್ಯ ಮಾಡಬೇಕಾದ್ರೆ ಮಂಡಿ, ಸೊಂಟ, ಕತ್ತನ್ನು ಬೆಂಡೆ ಮಾಡಿಕೊಂಡು ಒಂದೇ ಕಾಲು ಹೊತ್ತು ನಾಟ್ಯ ಮಾಡಿದ್ರು. ತ್ರಿಭಂಗ ನೃತ್ಯ ಅಂತೇಳಿ. ಶಾಂತಲಾದೇವಿ ಅಂತಹ ನೃತ್ಯಗಾತಿ ಇನ್ನೂ ಯಾರು ಬಂದೇ ಇಲ್ಲ ಅಂತ ಹೇಳ್ತಾರೆ. ಅಂತ ಅದ್ಭುತ ನೃತ್ಯಗಾತಿ ಅವಳು, ನಾಟ್ಯ ರಾಣಿ. ಇಲ್ಲಿ ಕಪಾಲ ಬೈರಿ, ಕೈಯಲ್ಲಿ ದಂಡ ಇದೆ, ದಂಡ ಮೇಲೆ ತಲೆ ಬುರುಡೆ ಒಳಗೆ ಬೆಳಕು ಹೇಗೆ ಹೋಗುತ್ತೆ ನೋಡಿ, ಕಾಣುತ್ತೆ. ಇಲ್ಲಿ ಕಾಳಿಂಗ ಮರ್ದನ, ಕೃಷ್ಣ ನೋಡಿ. ಇವೆಲ್ಲ ವೆಂಟಿಲೇಷನ್, ಗ್ರಿಲ್ಸ್ ವರ್ಕ್. ನಮ್ಮಲ್ಲಿ ಇವತ್ತು ಜಾಲಾಂಧ್ರಗಳು ನೋಡಿ ಕಲ್ಲಿನಲ್ಲಿ.
ಅಷ್ಟೇ ಕಾನ್ಸೆಪ್ಟ್ ಎಲ್ಲ ಅಷ್ಟೇ. ಅವತ್ತು ಕಲ್ಲು ನೋಡಿ, ಈ ರೋಪ್ ಬರುತ್ತೆ, ವೆಲ್ವೆಟ್ ರೋಪ್, ಪ್ಲಾಸ್ಟಿಕ್ ವೈರ್ ನೋಡಿ. ಅದ್ರಾಗ ಅಷ್ಟು ಸೂಕ್ಷ್ಮ ಕಟ್ಟು. ಆ ಕಟ್ಟಾದ ಗಂಟು ಕೂಡ ಕಲ್ಲಿನಲ್ಲಿ ಮಾಡೋದು. ಅದು ಹಠ, ಸಂಯಮ, ಶಕ್ತಿ, ತ್ಯಾಗ, ಬಲಿಯ ಪರಿಶ್ರಮ. ಇದೇ ತರ ಕೆತ್ತನೆ ಮಾಡ್ಬೇಕು. ತುಂಡಾದ್ರೆ ಏನ್ ಮಾಡ್ಬೇಕು? ವೆಲ್ಡಿಂಗ್ ಮಾಡಕ್ಕಾಗಲ್ಲ, ಕೆಮಿಕಲ್ ಮಾಡಕ್ಕಾಗಲ್ಲ. ಒಬ್ಬೊಬ್ಬ ಶಿಲ್ಪಿ ತನ್ನ ಜೀವನದಲ್ಲಿ ಒಂದೆರಡ ಮಾಡಿರೋದು ಅಷ್ಟೇ ಕೂಡ. ಏನು ಅಪ್ಪ ಮಕ್ಕಳಿದ್ದಂತೆ ಜಕಣಾಚಾರಿ ಒಂದು ರಾತ್ರಿಗಳಲ್ಲಿ ಕಟ್ಟಿದಾರಂತೆ. ದಿಸ್ ಇಸ್ ಅ ಲೆಜೆಂಡ್ ಅಷ್ಟೇ. ನೋಡಿ, ಪರ್ಷಿಯನ್ ಇನ್ಫ್ಲೂಯೆನ್ಸ್ ಅವತ್ತೇ ವ್ಯಾಪಾರಕ್ಕೆ ಬರ್ತಿದೆ. ಪ್ಯಾಲೆಸ್ಟೈನ್ ಕ್ಯಾಪ್ ನೋಡಿದ್ದು, ಈ ಓವರ್ ಕೋಟು, ಲಾಂಗ್ ಕೋಟು, ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಅಲ್ಲ, ಬ್ರಿಟಿಷರಿಂದ ಮುಂಚೆನೆ. 11ನೇ ಶತಮಾನ ಯಾವ ವಿದೇಶಿಯರು ಬಂದಿರಲಿಲ್ಲ, ಬರ್ತಿದ್ರು ಅಂತ. ಅದೇ ಈ ಪರ್ಷಿಯನ್ಸ್ ಬರೋರು, ಮಂಗೋಲಿಯನ್ಸ್ ಬರೋರು ಅಂತ ಈ ಕಡೆ ಲ್ಯಾಂಡ್ಸ್ಕೇಪ್ ಇಂದ ಬರೋರು ಅಷ್ಟೇ. ಆಮೇಲೆ ಈಜಿಪ್ಟಿಯನ್ಸ್ ಈಜಿಪ್ಟಿಯನ್ಸ್ ನಮಗೆ ಇನ್ಫ್ಲೂಯೆನ್ಸ್ ಅಷ್ಟೇ. ಈಜಿಪ್ಟಿಯನ್ ಹಿಸ್ಟ್ರಿ ನಮಗೆ ಈ ಥರ ಅವ್ರದ್ದು ಪ್ಯಾರಸ್ ಇಲ್ಲಿ ನೋಡಿ. ವಿಚಿತ್ರ ಆದರೂ ನಿಜ. ಇಲ್ಲಿ ಗಂಡು ಹೆಣ್ಣು ಪ್ರೀತಿ ಮಾಡ್ತಾ ಇದಾರೆ. ಆ ಪ್ರೀತಿ ಮಾಡ್ಬೇಕಾದ್ರೆ ವಿಚಾರ ಮಾಡಿಲ್ಲ ಅವನು. ಸುಂದರವಾದ ಹೆಣ್ಣು, ಕತ್ತೆಯ ಮುಖ ಇದೆ ನೋಡಿ. ಅಂದ್ರೆ ಪ್ರಾಯಕ್ಕೆ ಕತ್ತೆ ಕೂಡ ಚೆನ್ನಾಗಿ ಕಾಣುತ್ತೆ. ಪ್ರಾಪ್ತಿ ಷೋಡಶೆ ವಯಸ್ಸಿಗೆ ಗಾದರ್ಬಿ ಅಪ್ಸರಾ ಬಬೇಕು. 13 to 16 in between. ಅಲ್ಲಿ ಶ್ರೀಧರ, ಇಲ್ಲಿ ಮಾಧವಾಯನ ಮಗ. ನೋಡಿ ಕಾಣುತ್ತಲ್ಲ, ಆ ಮೇಲೆ ಬಳ್ಳಿ ಕೆತ್ತಾರೆ, ಪೇಪರ್ ಕಟಿಂಗ್ ಇದ್ದಂಗೆ ಕಾಣುತ್ತಲ್ಲ. ಹಾಗೆ ಬೆಳಕು ಬೀಳ್ತಾ ನೋಡಿ, ಅಲ್ಲೊಂದು ಹಲ್ಲಿ ಕಾಣುತ್ತೆ. ಆ ಹಲ್ಲಿಯ ಬಾಯ್ತೊಂದು ಹಲಸಿನ ಹಣ್ಣು ಕೂಡ ಮಾಡಿದ್ದಾನೆ ನೋಡಿ. ಆ ಹಲಸಿನ ಮೊನ್ನೆ ಸಣ್ಣ ಚುಕ್ಕಿ ಇದೆ, ಸ್ಮಾಲ್ ಡಾಟ್ ಆಲ್ಸೋ ಇದೆ. ಅದು ಚುಕ್ಕಿ ಅಲ್ಲ, ಅದು ನೊಣ. ರೆಕ್ಕೆ ಮೀಸೆ ಕಾಲನ್ನು ನೊಣಕ್ಕೆ ಬಿಡಿಸಿದ್ದಾರೆ. ಇಲ್ಲಿ ವಿಚಾರ ಇಷ್ಟೇ, ಹಣ್ಣಿನ ಸಿಹಿ ತಿನ್ನಕ್ಕೆ ನೊಣ ಹೋಗ್ತಿದ್ರೆ ನೊಣವನ್ನು ತಿನ್ನಕ್ಕೆ ಹಲ್ಲಿ ಬರ್ತದೆ. ಒಂದನ್ನು ತಿಂದ ಹೇಗೆ ಜೀವೋ ಜೀವಸ್ಯ ಜೀವನ. ಇದು ಡಾರ್ವಿನ್ನ ಕಾನ್ಸೆಪ್ಟ್ ಅಲ್ಲ, ನಮ್ಮ ಕಾನ್ಸೆಪ್ಟ್. ಡಾರ್ವಿನ್ ಆಮೇಲೆ ಬುಕ್ ಬರ್ತಿದ್ದಾರೆ. ಸರಪಳಿ ಬರ್ತದೆ, ಫುಡ್ ಚೈನ್ ಫಾರ್ ಎಕ್ಸಾಂಪಲ್ ಹೇಳ್ತೀವಲ್ಲ ನೋಡಿ. ಇದು ದಕ್ಷಿಣ ದ್ವಾರದಲ್ಲಿ ವರಾಹ ದೇವರಿದ್ದಾರೆ. ಇದು ನೋಡಿ ವೀಣೆ. ಆ ವೀಣೆಗೆ ರುದ್ರ ವೀಣಾ ಅಂತ ಹೇಳಿ ಕರಿತಿದ್ರು ಅವತ್ತಿನ ಕಾಲದಲ್ಲಿ. ಇವತ್ತಿನ ಎಲೆಕ್ಟ್ರಿಕ್ ಗಿಟಾರ್ ಮಾಡಲ್ ಅಂತ ಹೇಳ್ಬೋದು. ಇದು ತಂತಿ ಇಲ್ಲಿಂದ ಇಲ್ಲಿಗೆ ಕಲ್ಲಲ್ಲಿ ಬಿಡಿಸಿದ್ದ ತುಂಡಾಗಿ ಹೋಗಿದೆ. ಇನ್ನು ಹೆಣ್ಣು ಮಕ್ಕಳ ಆಭರಣ ಪ್ರಿಯರನ್ನು ನೋಡಿ, ನೆಕ್ ಚೈನು, ಲಾಂಗ್ ಚೈನು, ಬೆಲ್ಟು, ಆಂಕ್ಲೆಟ್ಗಳು, ಯಾವ ಥರ ಡಿಸೈನ್ ಪ್ಯಾಟರ್ನ್ ಬೇಕು. ಇನ್ನು ಹೇರ್ ಬ್ರೋಚಸ್, ಹೇರ್ ಪಿನ್ ಕ್ಲಿಪ್ ಇವೆಲ್ಲ ಕಮ್ಮಿ ಇವಾಗ, ಇಂಥ ಜಾಸ್ತಿ ಹಾಕೋದು. ಹೇರ್ ಪಿನ್, ಹೇರ್ ಕ್ಲಿಪ್ಗಳೆಲ್ಲ ಡಿಫ್ರೆಂಟ್ ಬ್ರೋಚಸ್. ಇದು ಮಧುಸೂದನ. ಇಲ್ಲಿ ಕನ್ನಡಿ ನೋಡ್ತಾ ಅಲಂಕಾರ ಮಾಡ್ತಿರಲ್ಲ, ಅಲಂಕಾರ ಮುಗಿದ ಮೇಲೆ ಸ್ವಲ್ಪ ವೇಳೆ ಇದೆ. ಆ ವೇಳೆಯಲ್ಲಿ ಏನು ಮಾಡಬೇಕು? ಪಾಪ ಕೈ ಬೆರಳಿನ ಉಗುರಿದೆ, ಉಗುರಲ್ಲಿ ಗುಂಗುರು ಕೂದಲು ಮಾಡ್ಕೊಳ್ಳೋದು, ಕರ್ಲಿ ಹೇರ್ಸ್ ಅಂತ ನೋಡಿ. ಕರ್ಲಿಂಗ್ ಹೇರ್ ನೋಡಿ. ಆ ಸಖಿಯರು ಕೂಡ ಅಷ್ಟೇ ನೋಡಿ, ತಲೆಕ್ಕೆ ಎದ್ರುಕೊಂಡು ಹುಚ್ಚರಾಗಿರಲ್ಲ. ಅವರು ಕೂಡ ವಿಶೇಷವಾದ ಅಲಂಕಾರ ನೋಡಿ. ಅಜಂತ ಗೊಂಡೆ ಹೇರ್ ಸ್ಟೈಲ್ ಇದೆ. ಇಲ್ಲಿ ನೋಡಿ, ಹಳೆ ಫಿಲಮ್ಗಳು ನೋಡಿದ್ರೆ ಈ ಶರ್ಮಿಳಾ ಟಾಗೋರ್, ಆಶಾ ಪರೇಖ್ ಅವರೆಲ್ಲ ಹಿಂದಿ ಫಿಲಮ್ ಆ್ಯಕ್ಟ್ರಿಗಳು ಮಾಡ್ಕೊಳ್ಳುತ್ತೆ ಹೇರ್ ಸ್ಟೈಲ್. ಹೆಲೆನ್ ಮಾಡ್ಕೊಳ್ಳೋ ಬಾಬ್ ಕಟ್, ಸಾಧನಾ ಕಟ್ ಅಂತ ಏನೇನೋ ಹೆಸರು, ಇವೆಲ್ಲ ನೋಡ್ಕೊಂಡು ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ ಹೊರತು ಕೂಡ ಹೊಸದಾಗಿ ಯಾರು ಏನೋ ತಯಾರಿ ಮಾಡ್ಲಿಕ್ಕೆ ಏನಿಲ್ಲ. ಎಲ್ಲ ಮಾಡಿಟ್ಟಿದ್ದನ್ನ ನಾವು ಅಷ್ಟೇ. ನೋಡಿ, ಕುಸ್ತಿ ಪಂದ್ಯಗಳು ಅವತ್ತೆಲ್ಲ ಮಲ್ಲ ಯುದ್ಧ, ಕುಸ್ತಿ ಪಂದ್ಯಗಳು ಇದು. ಆಗ ರಾಜ ರಾಣಿ ಕುಸ್ತಿಯನ್ನು ನೋಡ್ತಾ ಇದ್ದಾರೆ. ಪ್ರೇಕ್ಷಕ ವರ್ಗ ಕೂಡ ನೋಡಿ ಸಂತೋಷ ಪಡ್ತಿದ್ದಾರೆ. ಆದ್ರೆ ಅವತ್ತು ತುಂಬಾ ಚಳಿ ಇತ್ತು ಅಂತ ಕಾಣುತ್ತೆ. ಚಳಿಗಾಲದಲ್ಲಿ ಉಲ್ಲನ್ ಟೋಪಿ ಗಡಗಡ ನಡುಕ್ತಿದ್ದಾರೆ ನೋಡಿ. ಟೋಪಿ, ಉಲ್ಲನ್ ಟೋಪಿ ಹಾಕೊಂಡಾಗೆ ತೋರಿಸ್ತಾನೆ ನೋಡಿ. ಕತ್ತಿನ ಸರ ಹೇಗೆ ಜೋಲಾಡಬಹುದು ನೋಡಿ. ಆ ಮೇಲೆ 2 ಪಕ್ಷಿಗಳಿದೆ, ಮತ್ತೆ ಬೇಟೆಗಾತಿ. ಈ ಕೈ ತುಂಡಾಗಿದೆ. ಅವಳ ಕೈಲಿ ಬುಟ್ಟಿ ಇತ್ತು, ಹೂವು ಹಣ್ಣು ಕೊಯ್ಲಿಕ್ಕೆ ಬಂದ ಶಬರಿ ಅಂತ. ಇವೆಲ್ಲ ಸುಮಾರು ನೋಡ್ತಾ ಇಲ್ಲಿವರೆಗೂ ಬರುತ್ತೆ ನೋಡಿ. 38 ಇದೆ. ಒಳಗಡೆ 4, ಒಟ್ಟು 42 ಶಿಲಾಬಾಲಿಕೆಗಳು, 42 ತರ. ಒಂದು ಇದ್ದಾಗೆ ಮತ್ತೊಂದು ಇಲ್ಲ. ಇಲ್ಲಿ ವಿದೂಷಕ, ಹಾಸ್ಯಗಾರ, ಇದೊಂದು ಗಂಡು ವಿಗ್ರಹ ನೋಡಿ. ಇದಕ್ಕೆ ಜಸ್ಟರ್ ಇದ್ದ ಹಾಗೆ. ಮತ್ತೆ 2 ಭಾಗ ಮಾಡ್ತಾರೆ. ಇದು ಜೀವಾತ್ಮ, ಈ ಕಡೆ ಪರಮಾತ್ಮ. ನೃತ್ಯ, ಕಲೆ, ಸಂಗೀತ, ಸಾಹಿತ್ಯ ಬರೀ ಅದ್ರ ಬಗ್ಗೆ ತೋರಿದ. ಪರಮಾತ್ಮನ ವಿಚಾರ ಇಲ್ಲ. ಪರಮಾತ್ಮನ ವಿಚಾರ ಇದು ಶಿವ ಪಾರ್ವತಿ, ವಿಷ್ಣು, ಲಕ್ಷ್ಮೀ ನಾರಾಯಣ. ಇದೇನಿದು? ಇದು ಇವೆಲ್ಲ ಕ್ಷೇತ್ರ ಪಾಲಕರು, ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಎಲ್ಲ ಸಣ್ಣ ಸಣ್ಣ ಮಂಟಪಗಳು. ಲಕ್ಷ್ಮೀನಾರಾಯಣರು. ಇದರ ಮೇಲ್ಭಾಗದಲ್ಲಿ ಸಣ್ಣದಾದ ಭೀಮ್ ಇದೆ ನೋಡಿ, ಕಾಣುತ್ತಲ್ಲ.
ಅದರ ಮಧ್ಯಭಾಗದಲ್ಲಿ ಆಲದೆಲೆ ಮೇಲೆ ಕೃಷ್ಣ ಮಲಗಿ ಕಾಲಿನ ಹೆಬ್ಬರಳು ಚಿಪ್ತಾ ಇದ್ದ. ಆಲದೆಲೆ ಕೃಷ್ಣ ವಟಪತ್ರ ಶಾಯಿ ಅಂತ. ಇದು ಮಧುಸೂದನ, ಕೇಶವ, ಅಚ್ಯುತ, ನಾರಾಯಣ, ಜನಾರ್ದನ, ಪದ್ಮನಾಭ ಎಲ್ಲ ವಿಷ್ಣುವಿನ ವಿಭಿನ್ನ ರೂಪಗಳು ಕೂಡ. ಜಲಂಧರ ಅಂತೇಳಿ ಒಬ್ಬ ರಾಕ್ಷಸ ಇದ್ದ, ಅವನನ್ನು ಸಂಹಾರ ಮಾಡೋಕ್ಕೆ ಶಿವ ಬರ್ತಾರೆ. ಶಿವ ಜಲಂಧರನಾಗಿದ್ದ ನೋಡಿ. ಇಲ್ಲಿ ಮಹಾಕಾಳಿ, ಸ್ಮಶಾನ ಕಾಳಿ, ರೌದ್ರ ಕಾಳಿ ಅಂತೇಳಿ ಸೌತ್ ಇಂಡಿಯನ್ ಕಾಳಿ, ದಕ್ಷಿಣ ಕಾಳಿ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರಾವಣನನ್ನ ತೋರಿಸಿದ್ದಾನೆ. ರಾವಣನ ಇನ್ನೊಂದು ಮುಖ, ಮಹಾಪರಾಕ್ರಮಿ, ಮಹಾಪುರುಷ, ಮಹಾಶಿವಭಕ್ತ, ಮಹಾದೈವ ಭಕ್ತ, ಜೊತೆಗೆ ಮಹಾವೇದಾಂತಿ, ಗ್ರೇಟ್ ಸ್ಕಾಲರ್, ಮಹಾಬ್ರಾಹ್ಮಣ. ತನ್ನ ಶಕ್ತಿ ಭಕ್ತಿ ಪ್ರಶ್ನೆ ಮಾಡಲಿಕ್ಕೆ ಕೈಲಾಸವನ್ನು ಹೊತ್ತಿದ್ದಾನೆ ನೋಡಿ. ಆ ಕೈಲಾಸ ಶಂಕರ, ಪಾರ್ವತಿ, ನಂದಿ, ಬ್ರಹ್ಮ, ವಿಷ್ಣು, ದೇವಾನುದೇವತೆಗಳು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ರೆ ಆ ಬುಡದಲ್ಲಿ ಹಾವುಗಳೆಲ್ಲ ಆಚೆಗೆ ಬರ್ತಿರಾಗೆ ತೋರಿಸ್ತಾರೆ. ಇವೆಲ್ಲ ಕಲ್ಪನೆಗಳು ಅಷ್ಟೇ. ಸಣ್ಣ ಸಣ್ಣ ಕಾಡು ಮೇಡುಗಳು, ಋಷಿ ತಪಸ್ಸಿಗೆ ಕೂತಂತ ಋಷಿಗಳು ಎಲ್ಲವನ್ನು ಕಂಪ್ಲೀಟ್ ಆ ಕೈಲಾಸದಲ್ಲಿ ಹೇಗೆ ಇತ್ತು ಅನ್ನೋದನ್ನ ಕಲ್ಪನೆ ಮಾಡಿದ್ದಾನೆ. ಮತ್ತೆ ಇನ್ನೊಂದು ವಿಶೇಷ ನೋಡಿ, ನಮ್ಮಲ್ಲಿ ಆರ್ಕಿಟೆಕ್ಚರ್ ಬಂದ್ರೆ ಬಾಲ್ಕನಿ ಕಾನ್ಸೆಪ್ಟ್ ಯಾಕೆ ಕೊಟ್ಟರು? ಬಾಲ್ಕನಿ ವೆಂಟಿಲೇಷನ್, ಗಿಲ್ಸ್ ವರ್ಕ್ ಕೊಟ್ಟನು, ಕಾಲಮ್ ಕನ್ಸ್ಟ್ರಕ್ಷನ್, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ನೋಡಿ. ಸ್ಲ್ಯಾಬ್ಗಳು ಒಳಗಡೆ ನೋಡಿ ಕಬ್ಬಣ, ನಟ್ ಅಂಡ್ ಬೋಲ್ಟ್, ವಾಷರ್, ಸ್ಕ್ರೂಗಳು, ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರಿಂಗ್, ಸೈಂಟಿಫಿಕಲಿ, ಟೆಕ್ನಿಕಲಿ, ಟೌನ್ ಪ್ಲಾನಿಂಗ್, ಸ್ಯಾನಿಟರಿ ಇವೆಲ್ಲ ವಿಚಾರ ನೋಡ್ತಾ ಹೋದಾಗ ಯಾವ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಈ ಥರದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಆನೆಗಳು ಶಕ್ತಿಗೆ, ಸಿಂಹಗಳು ಧೈರ್ಯಕ್ಕೆ, ಕುದುರೆಗಳು ವೇಗಕ್ಕೆ, ಪಥಗಳು ಅಲಂಕಾರಕ್ಕೆ. ಶಕ್ತಿ, ಧೈರ್ಯ, ವೇಗ ಮತ್ತು ಅಲಂಕಾರ, ಸ್ಟೆಬಿಲಿಟಿ, ಕರೇಜ್, ಡೆವಲಪ್ಮೆಂಟ್, ಡೆಕೋರೇಷನ್, ಸಿಂಬಾಲಿಕ್ ಆಗಿ ಕೊಡುತ್ತದೆ. ಸಾಮಾನ್ಯವಾಗಿ ಹೊಯ್ಸಳ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನೀವು ನೋಡಿದ್ರೆ ನರಸಿಂಹ ದೇವರಿಗೆ ಹೆಚ್ಚು ಪ್ರಾಮುಖ್ಯತೆ. ಅದು ಉಗ್ರ ನರಸಿಂಹ ನೋಡಿ, ಎಷ್ಟು ಅದ್ಭುತವಾದ ಕೆಲಸ. ಆ ಕರುಳನ್ನು ಕೂಡ ಅವನು ತಿಳಿದಿದ್ದ. ಇದು ಇನ್ನೋದು ಅನಾಟಮಿ ಆಲ್ಸೋ. ಇವತ್ತೆಲ್ಲ ಸ್ಕ್ಯಾನಿಂಗ್ ಮಾಡಿ, ಎಕ್ಸ್ರೇ ಮಾಡಿ ಯಾವ ಥರ ಬಿದ್ದದ್ದು, ಬಿಗ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟ್ ನೋಡಬೇಕು ನೋಡಿ. ಕರುಳಿನ ಮಾಲೆ ಹಾಕಿದ್ರೆ ಬೆರಳುಗಳು ಹೊಟ್ಟೆಗೆ ಹೊಕ್ಕಿರೋ ರೀತಿಯಾಗಿದೆ. ಆ ಕಣ್ಣು ಗುಡ್ಡೆ, ನಾಲಿಗೆ, ಉಗ್ರ ರೂಪದಲ್ಲಿ ಬಂದಂಥ ಪರಮಾತ್ಮ ಎಷ್ಟು ಅದ್ಭುತವಾಗಿದ್ದ ಅನ್ನೋದನ್ನ ಆ ಕಲ್ಲಲ್ಲಿ ಬಿಡಿಸಿ ತೋರಿಸ್ತಾನೆ ಉಗ್ರ ನರಸಿಂಹ ಅವತಾರ ನೋಡಿ. ಗಣಪತಿಗೆ 8 ಕೈ ವಿಶೇಷ. ಇದು ಅಷ್ಟಭುಜ ನಾಟ್ಯ ಗಣೇಶ ಅಂತ ಹೇಳಿ ಇಲಿ ಮೇಲೆ ನಾಟ್ಯ ಮಾಡ್ತದಾನೆ. ಇನ್ನು ಇದು ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ ಅಂತ ಹೇಳಿ. ಮಹಿಷಾಸುರ ಸೋನೆ ಆ ಕೋಡನ ಕತ್ತಿಗೆ ಹೊಡೆದಾಗ ಆ ಕತ್ತು ತುಂಡ ಕೆಳಗೆ ಬಿದ್ದು ಆ ಕತ್ತಿನ ಒಳಗಡೆಯಿಂದ ರಾಕ್ಷಸ ಮಾನವ ರೂಪದಲ್ಲಿ ಬರ್ತಾನೆ ಅಂತ ತೋರಿಸ್ತಾನೆ. ಎಷ್ಟು ಅದ್ಭುತವಾದ ಕಲ್ಪನೆ. ಮಹಿಷ ರೂಪದಲ್ಲಿ ಇದ್ದವನು ಮನುಷ್ಯ ರೂಪಕ್ಕೆ ಹೇಗೆ ಬರ್ತಾನೆ ಅನ್ನೋಕೆ ಆ ಕತ್ತನ್ನು ಹೊಡೆದಿದ್ದಾನೆ. ಆ ಕತ್ತು ಹೊಡೆದ ಕತ್ತು ಕೆಳಗೆ ಬಿದ್ದಿದೆ, ಅದ್ರ ಒಳಗಡೆ ಮನುಷ್ಯ ಆಕಾರದಲ್ಲಿ ಬಂದಿದ್ದಾನೆ. ಇವೆಲ್ಲ ವಿಶೇಷ. ದಕ್ಷ ಬ್ರಹ್ಮ ಗೊತ್ತಲ್ಲ, ಆಡಿನ ಮುಖವನ್ನು. ಇಲ್ಲಿ ನೋಡಿ ಬ್ರಹ್ಮದೇವರ ಗಡ್ಡ ಮೀಸೆ ನಮ್ಮ ದೇಶದ್ದಲ್ಲ, ಪರ್ಷಿಯನ್ ಇನ್ಫ್ಲೂಯೆನ್ಸ್ ನೋಡ್ರಿ. ಅಂದ್ರೆ ಪರ್ಷಿಯಾ ದೇಶ ಅವತ್ತಿನ ವ್ಯಾಪಾರಕ್ಕೆ ಬರ್ತಿದ್ದ ಅವರ ಒಂದು ಇನ್ಫ್ಲೂಯೆನ್ಸ್ ಹೇಗೆ ಇತ್ತು ಅಂತೇಳಿ. ಮತ್ತು ಇನ್ನೊಂದು ವಿಶೇಷ, ಗಂಟೆಗೆ ಚೈನ್ ನೇತಾಕಲಿಗೆ ಹುಕ್ಕು, ಆ ಚೈನ್ಗೆ ಲಿಂಕ್ಸ್ಗಳು ಹೇಗೆ ಕೊಡ್ತಾನೆ ನೋಡಿ. ಅದು ಆ ಲಿಂಕ್ಸ್ ಎಷ್ಟಿದೆ ಗೊತ್ತಾ? 14 ಲಿಂಕ್ಸ್ ಕೊಟ್ಟಿದ್ದಾನೆ. ಯಾಕೆ 14 ಕೊಟ್ಟಿದ್ದಾನೆ? ಇಮೇಜ್ ಮಾಡಿ. ನಮ್ಮಲ್ಲಿ ಎಷ್ಟು ಲೋಕ ಇದೆ? 14 ಲೋಕ, 14 ಲೋಕ. ಮೇಲೆ 7, ಕೆಳಗೆ 7. ಒಂದೊಂದಕ್ಕೆ ರಿಂಗ್, ಒಂದೊಂದು ಲೋಕದ ಸಂಖ್ಯೆ ಇದೆ. ಮತ್ತೆ ಇನ್ನೊಂದು 14, 4 1 5 ಏನು ಸಿಂಬಲ್ ಪಂಚಭೂತಗಳು. ಪ್ರತಿಯೊಂದು ಅರ್ಥ ಇಲ್ದಲೆ ಸುಮ್ಮನೆ ಮಾಡಿಲ್ಲ. ಇವತ್ತು ನಾ ಮಾಡಕ್ ಹೋಗ್ತೀವಿ ಅಷ್ಟೇನೆ. ವರಾಹ ರೂಪದಲ್ಲಿ ವರಾಹ ದೇವರು. ಶಿವನಿಗೆ ಬೇಕಾದಷ್ಟು ಕೈಗಳು, 4, 8, 16, 30 ಹೀಗೆ ಬೇಕಾದಷ್ಟು ಕೈ ಬರುತ್ತೆ. ಇಲ್ಲಿ 18 ಕೈಗಳು, ಅಷ್ಟಾದಶ ಭುಜ ರುದ್ರ ಅಂತ 9 + 9. ಹೆಚ್ಚೆಚ್ಚು ಕೈಗಳು ಅವನು ತಗೊಂಡಷ್ಟು ಕೂಡ ಹೆಚ್ಚೆಚ್ಚು ಪವರ್ಫುಲ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲಿ ಅಷ್ಟು ಪವರ್ಫುಲ್ ಆಗ ಕಾರಣ ಯಾಕೆ ಅಂದ್ರೆ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬರ್ತಾನೆ. ಆ ಆನೆ ರೂಪದಲ್ಲಿ ಬಂದಂತ ರಾಕ್ಷಸನ್ನು ಸಂಹಾರ ಮಾಡಿ ಅವನ ಚರ್ಮವನ್ನು ಹೊರದು ಆನೆ ಹೊಟ್ಟೆಗೆ ಶಿವ ನಾಟ್ಯ ಮಾಡ್ತಾ. ಕೆಳಗಡೆ ತಲೆ ಇದೆ, ಹಿಂಭಾಗದ ಮೇಲ್ಗಡೆ ಚರ್ಮ ಮತ್ತು 2 ಕಾಲುಗಳು. ಆಟೊಳಗೆ ನಾಟ್ಯ. ಗಜಾಸುರ ಮರ್ದನ, ಗಜ ಚರ್ಮಾಂಬರಧಾರಿ ಅಂತ ಹೇಳಿ ಕರೀತಾರೆ. ಅದ್ಭುತವಾದ ಕಲ್ಪನೆ ಕಲೆಗಳಲ್ಲಿ, ಪುರಾಣಗಳಲ್ಲಿ ಹೇಗೆ ಬರ್ತಾರೆ ಎಲ್ಲದರಲ್ಲಿ. ಇಲ್ಲಿ ನೋಡಿ ಭೈರವನ, ಅದೇ ಶಿವ ಇಲ್ಲಿ ಭೈರವನಾಗಿದೆ, ಲಗ್ನಕಾಲ ಭೈರವ ಅಂತ. ಸ್ಮಶಾನ ಕಾಯ್ಬೇಕಾದ್ರೆ ಹೇಗೆ ಇರ್ತಾನೆ ಅಂತೇಳಿ, ಸ್ಮಶಾನ ರುದ್ರ ಅಂತ ಹೇಳಿ. ಆ
ಆ ಕಾಲಿಗೆ ಚಪ್ಪಲಿಗಳು ಹಾಕೊಳ್ತಿದ್ದಾರೆ. ಈ ನಮ್ಮಲ್ಲಿ ಸ್ವಾಮೀಜಿಗಳು ಹೀಲ್ ಸ್ಲಿಪ್ಸ್ ಬರುತ್ತೆ ನೋಡಿ, ಸ್ಕೆಟಿಂಗ್ ಸ್ಲಿಪ್ಪರ್ಸ್. ಜಗತ್ತಿಗೆ ಬೆಳಕು ಕೊಡುವ ಪರಮಾತ್ಮ ಸೂರ್ಯ ದಿನನಿತ್ಯ ಅವನ ರಥದಲ್ಲಿ ಬರ್ತಾನೆ. ಆ ರಥಕ್ಕೆ 7 ಕುದುರೆಗಳು ನೋಡಿ, ರಥವನ್ನು 7 ಕುದುರೆಗಳು ಎಳಿತದೆ. ಆ 7 ಕುದುರೆಗಳು 7 ದಿನ ಆಯ್ತು, 7 ಬಣ್ಣಗಳು, 7 days or 7 ಕಲರ್, ಸಪ್ತ ಅಶ್ವ. ನಮ್ಮ ಹಳೆ ದೇವಸ್ಥಾನಗಳಲ್ಲೂ ಸಂಕ್ರಾಂತಿ ನೆಕ್ಸ್ಟ್ ದಿನಕ್ಕೆ ರಥ ಏನ್ ಮಾಡ್ತಾರೆ ಎಲ್ಲ ರಥೋತ್ಸವದಲ್ಲಿ ಮಾಡೇ ಮಾಡ್ತಾರಲ್ಲ. ಇಲ್ಲಿ ಸಂಕ್ರಾಂತಿ ರಥ ಸಪ್ತಮಿ ದಿನ ಬಂದೇ ಬರುತ್ತೆ. ನೆಕ್ಸ್ಟ್ ಅದೇ ತರ ರಥನೇ ಮಾಡ್ಕೊಂಡು ರಥವನ್ನು ಎಳಿತಾರೆ. ಸೂರ್ಯ ಅವನ ಶ್ರೀಮನ್ನಾರಾಯಣ ಒಂದು ರೂಪ, ಅದಕ್ಕೆ ಸೂರ್ಯನಾರಾಯಣ ಅಂತ ಹೇಳುತ್ತಾನೆ. ಇನ್ನು ಇಲ್ಲಿ ನೋಡಿ ಲಕ್ಷ್ಮೀ ದೇವಸ್ಥಾನ, ಸೌಮ್ಯನಾಯಕಿ ರಂಗನಾಯಕಿ, ಶ್ರೀದೇವಿ ಭೂದೇವಿ ಇಬ್ಬರು ಪತ್ನಿಯರು ಪರಮಾತ್ಮನಿಗೆ. ಇದು ಕಲ್ಯಾಣ ಮಂಟಪ, ಅದು ವಿಜಯನಗರ, ಇವೆಲ್ಲ ಹೇಳಿದ್ನಲ್ಲ ವಿಜಯನಗರ ಕಾಲದ್ದು ಗೋಪುರ ಇವೆಲ್ಲ ನೋಡಿ. ಅವರ ದೇವಸ್ಥಾನಕ್ಕೂ ಈ ಹೊಯ್ಸಳ ದೇವಸ್ಥಾನದ ವ್ಯತ್ಯಾಸ ಇಷ್ಟೇನೆ, ಕೆಳಗಡೆಯಿಂದನೇ ಕಂಟಿನ್ಯೂಷನ್ ಇದೆ. ಇದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಅದರ ಮೇಲೆ ಎತ್ತರವಾದ ಪ್ಲಾಟ್ಫಾರ್ಮ್, ಜಗತ್ತಿನ ಮೇಲೆ ದೇವಸ್ಥಾನ ಎಲ್ಲಿ ಕಾಣ್ತಿರೋ ಅವೆಲ್ಲ ಹೊಯ್ಸಳ ದೇವಸ್ಥಾನಗಳು. ನೋಡಿ ಇವೆಲ್ಲ ವಿಭಿನ್ನ ರೀತಿಯಲ್ಲಿ ನೋಡಿ, ಇವೆಲ್ಲ ಆಟ ಆಡ್ತಿರಂತೆಗೆ ನೋಡಿ, ಇವೆಲ್ಲ ಮಾಡೋದಕ್ಕೆ ಸಾಧ್ಯವಾ? ಸೊಂಡ್ಲಿ ಇಟ್ಕೊಂಡು ಯಾರು ಇರ್ತಿದ್ದು, ಇದು ಸಿಟ್ಟಿಂದ ಚಿಕ್ಕದು, ಆಗ ತಿವಿದಾಗ ಸಿಟ್ಟಿಂದ ನೋಡ್ತಿರೋ ಹಾಗೆ ಹೀಗೆ ಒಂದು ಇದು ನೋಡಿ ಹೆಂಗೆ ತಿರುಗಿ ನೋಡ್ತಾ ಇದೆ. ಇವೆಲ್ಲ ಕಲ್ಪನೆಗಳಲ್ಲಿ ಅವನ ಕಲರ್ ಮಾಡ್ಬೇಕಾದ್ರೆ ಯಾವ ತರ ಅವನಿಗೆ ಯಾವ ಟ್ರೈನಿಂಗ್ ಕೋರ್ಸ್ಗಳು ಏನಿರ್ಲಿಲ್ಲ. ಇವಕ್ಕೆಲ್ಲ ಕೆಮಿಕಲ್ ಟ್ರೀಟ್ಮೆಂಟ್ ಕೊಡ್ತಾರೆ, ಕೆಮಿಕಲ್ ವಾಶ್ ಅಂತ ಮಾಡ್ತಾರೆ. ಅದು ಯಾವಾಗಲೂ ಮಾಡಲ್ಲ, 5 ವರ್ಷಕ್ಕೊಮ್ಮೆ. ಇವಾಗ 10 ತಿಂಗಳಿಂದ ಕೆಮಿಕಲ್ ವಾಶ್ ಆಗಿದೆ. ಈ ಕೆಮಿಕಲ್ ವಾಶ್ ಚೆನ್ನಾಗಿ ಕೆಮಿಕಲ್ ಹಾಕಿ ತೊಳೆದ್ರೆ ಅದಕ್ಕೆ ಸ್ಟೋನ್ ಪ್ರೊಡಕ್ಷನ್ ಕೆಮಿಕಲ್ ಅಂತ ಬರುತ್ತೆ. ಅದನ್ನ ಇದು ಮಾಡ್ತಾರೆ, ಪೈಂಟ್ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಅದು ಧೂಳನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಬಿಸಿಲನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಗಾಳಿನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಮಳೆ ನೀರು ಬಿದ್ದ ತಕ್ಷಣ ಅದು ಡ್ರೈ ಆಗುತ್ತೆ, ಒಳಗಡೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇಲ್ಲದ ಏನಾಗುತ್ತೆ ಅಂದ್ರೆ ಎರೋಷನ್ ಆಗಿ ಹೋಗ್ತದೆ. ನೋಡಿ ದಿನನಿತ್ಯ ಧೂಳು ತೆಗಿಯಕ್ಕಾಗತ್ತಾ? ಇಲ್ಲದ ಇವೆಲ್ಲ ಉಳಿಯೋ ಕೆಲಸ ಸಾಧ್ಯ ಉಂಟು ಅಲ್ವಾ? ವಿದ್ಯೆಗೆ ಅಧಿದೇವತೆ ಸರಸ್ವತಿ. ವೀಣಾಪಾಣಿಯಾಗಿ ನೋಡ್ತೀವಲ್ಲ, ಧ್ಯಾನ ಮುದ್ರ ಸರಸ್ವತಿ ಅಂತ ಹೇಳ್ತಾರೆ. ಕೈಯಲ್ಲಿ ಹಣ್ಣಿದೆ ವಿದ್ಯೆ ಸಂಕೇತ, ಮಾಲೆ ಜ್ಞಾನಕ್ಕೆ ಸಂಕೇತ. ವಿದ್ಯೆ ಮತ್ತು ಜ್ಞಾನದಾತೆ ಸರಸ್ವತಿ. ಸರಸ್ವತಿ ಧ್ಯಾನ ಮುದ್ರಳಾಗಿದ್ದಾಳೆ, ನಿಂತ ಭಂಗಿ ಒಂದು ವಿಶೇಷ. ಎರಡಾಗಿ ಈಕೆಗೆ ವಾಗ್ದೇವಿ ಅಂತೇಳಿ ಕರೀತಾರೆ. ನೋಡಿ ಯೂನಿಫಾರ್ಮಿಟಿ ಆಫ್ ಆರ್ಗನೈಸೇಷನ್ ನೋಡಿ ಸರ್, ಕಾಣತ್ತಾ? ಯಾವ ಟೋನಿಂಗ್ ಕೈ ಟ್ರೈನಿಂಗ್ ಕೋರ್ಸ್ ಅಲ್ಲಿ ಇದೆ ನೋಡಿ, ಒಂದು ಚೂರು ಇದೆ ಅಲ್ಲಿ. ಈಚ್ ಕಾರ್ನರ್ ಸಿಮೆಟ್ರಿಕ್ ಜಾಮೆಟ್ರಿಕಲ್ ಲೈನ್ ವಿತೌಟ್ ಸ್ಕೇಲ್ ಅಂಡ್ ಕಾಂಪಾಸ್. ಅವ್ರ ಜಾಮೆಟ್ರಿ ಎಷ್ಟು ಪರ್ಫೆಕ್ಟ್ ಇದ್ರು ದೇವಸ್ಥಾನ ಟೋಟಲ್ ಟೆಂಪಲ್ ನೋಡಿ ಗೊತ್ತಾಯ್ತು. ಒಂದು ಇಂಚು ಮುಂದೆ ನಿಂತ್ಕೊಂಡು ಆ ಮೂಲೆ ನಿಂತ್ಕೊಂಡು ನೀವು ನೋಡಿ ಈ ತರ ಈಚ್ ಎನಿ ಕಾರ್ನರ್ ಒಂದೇ ಲೈನ್ ಬರುತ್ತೆ. ಯಾವ ಸ್ಕೇಲ್ ಕಾಂಪಾಸ್ ಇತ್ತು? ನಥಿಂಗ್. ಎಲ್ಲ ವಿಚಾರ ಮಾಡ್ತಾ ಹೋದಾಗ ಅವತ್ತು ಏನು ಯಾವ ತರ ಇದೆ, ಇವತ್ತೆಲ್ಲ ಎಷ್ಟೊಂದು ಬೇಕಾದಷ್ಟು ಫೆಸಿಲಿಟೀಸ್ಗಳಿದೆ, ಕೋರ್ಸ್ಗಳಿದೆ. 5-6 ವರ್ಷಕ್ಕಾಗಲಿ ಲೀಕೇಜ್. ಒಂದು 900 ವರ್ಷ ಆಯ್ತು, ಒಂದು ಲೀಕೇಜ್ ಇಲ್ಲ ಒಳಗಡೆ ಬಂದು ನೋಡಿ ಅಲ್ಲಿ. ನೋಡಿ ಮಾಡರ್ನ್ ಲೇಡಿ ಏನು ಹೇಗೆ ಬರ್ತಿದ್ರು ಅಂತ ಅವರ ಹಿ ನೋ ಫ್ಯೂಚರ್ ಫಾರ್ ಪ್ರೆಸೆಂಟ್ ಎವ್ರಿಥಿಂಗ್. ನೋಡಿ ಹೇರ್ ಸ್ಟೈಲ್ ಹೇಗಿದೆ, ರಿಬ್ಬನ್, ಲೆಗ್ ಚೈನು, ಲಾಂಗ್ ಚೈನು, ಕೈ ತುಂಡಾಗಿದೆ, ವ್ಯಾನಿಟಿ ಬ್ಯಾಗ್ ಇತ್ತಂತೆ. ಸಖೀರ ಹೊರಟಿದ್ದಾಳೆ, ಕೈ ತುಂಡಾಗಿದೆ, ಬುಟ್ಟಿ ಇತ್ತಂತ, ಹೂ ಹಿಡಿದಾಳೆ ಇವಳು. ಈ ಸಖಿ ಟಾಟಾ ಹೇಳ್ತಾ ಇದ್ದಾಳೆ, ಬಾಯ್ ಹೇಳಿ ವಾಕಿಂಗ್ ಹೋಗ್ಬರ್ತಿಂತ ನಾಯಿ ಮರಿ ಕರ್ಕೊಂಡು ಹೋಗೋ ಪದ್ಧತಿ ಇವತ್ತಿತ್ತು, ಇಲ್ಲಿ ಅವತ್ತೇ ತೋರಿಸಿದ್ರು. ಇಮ್ಯಾಜಿನೇಷನ್ ಮಾಡ್ತಾ ಹೋದ್ರೆ ಯಾವ್ದು ಹೊಸ ಅವ್ರು ಮಾಡಿಟ್ಟಿರೋ ಅಡಿಗೆ ಊಟ ಮಾಡಿದ್ರೆ ನಮ್ ಕೈಲಿ ಆಗ್ತಿಲ್ಲ. ಹೊಸದಾಗಿ ಅಡಿಗೆ ಮಾಡಕ್ ನಮ್ ಕೈಲಿ ಬರೋದು ನೋಡಿ. UGD ಕನೆಕ್ಷನ್ ಟೈಪ್ಸ್ ಅಂದ್ರೆ ಒಳಗಡೆ ನೀರು ಬಂದು ಇಲ್ಲೇ ಸ್ಟಾಕ್ ಆಗಲ್ಲ, ಸೀದಾ ಹೊರಗಡೆ ಹೇಗೆ ಹೋಗ್ತದೆ. ಮತ್ತು ಎತ್ತರವಾದ ಜಾಗ ಮಾಡಿರೋದು ಯಾಕೆ ಅಂದ್ರೆ ಆ ಮೇಲೆ ಬಿದ್ದ ನೀರು ಬಿದ್ದು ಇಲ್ಲಿ ಬಿದ್ದು ಕೆಳಗೆ ಹೋಗಿ ಆ ನಾರ್ತ್ ಈಸ್ಟ್ ಅಲ್ಲಿ ಕೊಳ ಇದೆ, ಪುಷ್ಕರಣಿ ಇದೆ, ಅಲ್ಲಿ ಕಲೆಕ್ಟ್ ಆದ್ರೆ ಸೀಪೇಜ್ ವಾಟರ್ ಅಲ್ಲಿ ಕಲೆಕ್ಟ್ ಆದ್ರೆ ಫೌಂಡೇಶನ್ ಎನಿ ಟೈಮ್ ಹಾರ್ಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಕುಸಿ ಎಲ್ಲ. ಮತ್ತು ಇನ್ನು ರೈನ್ ಹಾರ್ವೆಸ್ಟ್ ಅಂತ ನಮ್ಮಲ್ಲಿ ಏನ್ ಕಾನ್ಸೆಪ್ಟ್ ಇವತ್ತು ಕೊಡ್ತಾ ಇದೀವಿ, ಅವತ್ತೆಲ್ಲ ಅವತ್ತೇ ಇತ್ತು. ಅದಕ್ಕೆ ಹಳೆ ಕಾಲದ ಮನೆ ಹಿಂದೆ ಅಥವಾ ಮುಂದ್ಗಡೆ ಒಂದು ಬಾವಿ ಮಾಡ್ಕೊಂಡಿರೋ, ಅಂದ್ರೆ ಮಳೆಗಾಲ ನೀರಲ್ಲಿ ಶೇಖರ ಇದೆ, ಬೇಸಿಗೆಲ್ಲ ಆರಾಮಾಗಿ ಇರೋರು. ಇವಾಗ ಎಲ್ಲಿ ಇರ್ತೀವಿ? ನೆರೆ ಕೆರೆನಲ್ಲೇ ಮನೆ ಕಟ್ಕೊಂಡ್ಬಿಟ್ಟು ನೀರು ಬರಲಿಲ್ಲ ಅಂದ್ರೆ ಮನೆ ಮಳೆಗಾಲದಲ್ಲಿ ಬರುತ್ತೆ ಅಷ್ಟೇ. ವರಾಹ ರೂಪ
ಈ ಕಂಬ ಅಂತ ಒಂದೇ ಸಾಕು, ಇವೆಲ್ಲ ಕಲ್ಲು ಜೋಡಿಸಿರೋದು, ಇವೆಲ್ಲ ಏನು ಒಂದೇ ಕಲ್ಲಲ್ಲ ಇದು. ನೋಡಿ ಈ ಸ್ಟೆಪ್ ಇಲ್ಲಿ ಇನ್ನೊಂದು ಸ್ಟೆಪ್ ಇಲ್ಲಿ ಕಾಣತ್ತಲ್ಲ ಜಾಯಿಂಟ್, ಎಲ್ಲಿಂದ ಇಲ್ಲಿಗೆ ಹೀಗೆ ಅದನ್ನ ಪರ್ಫೆಕ್ಟ್ ಆಗಿ ತೋರಿಸಿ ಕೆತ್ತನೆ ಮಾಡ್ಬೇಕಂದ್ರೆ ಈಚ್ ಕಾರ್ನ ಅಗೇನ್ ಸಿಮಿಟ್ರಿಕಲ್ ಜಾಮಿಟ್ರಿಕಲ್ ಲೈನ್ ನೋಡಿ, ಸ್ಟಾರ್ ಶೇಪ್ ಎಲ್ಲೇ ನೋಡಿ ಸ್ಟಾರ್ ಅವರು ಬಿಡೋದಿಲ್ಲ. ಯಾವುದೇ ಸಣ್ಣ ಗುಡಿ ಕುಟ್ಟೋದು ಇಲ್ಲ ನೋಡಿ, ಇವೆಲ್ಲ ನೋಡಿ ಮಾಡಕ್ಕಾಗತ್ತಾ? ಅದಕ್ಕೆ ಮೋರ್ ಇಂಟ್ರಿಕೇಟ್, ಮೋರ್ ಆರ್ನಮೆಂಟೇಶನ್. ಫೈಸಲ್ ಆರ್ಟ್ ಇಂದ ಯುನಿಕ್. ಬೇಕಾದಷ್ಟು ದೇವಸ್ಥಾನ ನೋಡಿ ಬರ್ಬಹುದು ನಾವು, ಆದ್ರೆ ಇವರ ಕಾಲದಲ್ಲಾದಂತಹ ಶಿಲ್ಪಕಲಾ ಒಂದು ವೈಭವ. ಇದು ವಿಷ್ಣು ಪಾದ, ದೇವರ ದರ್ಶನ ಮಾಡಬೇಕಾದ್ರೆ ಅಲ್ಲಿ ಪಾದ ಮುಟ್ಟಲಾಕೆ ಸಾಧ್ಯ ಇಲ್ಲ, ಹಾಗಾಗಿ ಇಲ್ಲಿ ಮುಟ್ಟಿ ಪಾದ ನಮಸ್ಕಾರ ಮಾಡಬಹುದು. ಇನ್ನು ಮಹಾಭಾರತ ಒಂದು ಟೆಸ್ಟ್ ಮಾಡೋನು ಯಾವ್ದ್ರಲ್ಲಿ ಪರ್ಫೆಕ್ಟ್ ಇದ್ದಾನೆ ಅಂತ. ಇವನು ಆರ್ಗೆ ಇದರಲ್ಲಿ ಆರ್ಚರ್ ಇಸ್ ವೆರಿ 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 ಗ್ರೇಟ್ ಆರ್ಚರ್ ಹೇಳ್ತೀವಲ್ಲ, ಸವ್ಯ ಸಾಚಿ ಅಂತೇಳಿ. ಆ ಕೆಳಗಡೆ ಎಣ್ಣೆ ಒಳಗೆ ಮೀನಿನ ಪ್ರತಿಬಿಂಬ ನೋಡ್ತಾ ಮೇಲೆ ಮೀನಿನ ಕಣ್ಣಿಗೆ ಬಾಣ ಬಿಟ್ಟು ದ್ರೌಪದಿನೇ ಪಡಿತಾನೆ ಅರ್ಜುನ್. ಆದ್ರೆ ಇದನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಯಾರೋ ಅವಿವೇಕಿಗಳು. ಅವತ್ತಿನ ಕಾಲದಲ್ಲಿ ಇದರಲ್ಲಿ ಸಪ್ತಸಾರ ಬರಂದೆ ಅಂತ ಹೇಳಿದ್ರು ಅಂತ ಜನಗಳಿಗೆ ಕ್ಯೂರಿಯಾಸಿಟಿ ಬರೋದು, ಮೇಲ್ ಹತ್ತೋದು, ಕಲ್ದನ್ನು ಹೊಡೆದು ಕೋದ್ಕೊಂಡು ಹಾಳು ಮಾಡಿ ಇಟ್ರು. ಇದು ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹಾಳಂತ ಮಾಡಿದ್ರು. ಹಂಪಿಗೆ ಹೋಗಿದ್ದಿರಲ್ಲ, ದೇವಸ್ಥಾನದಲ್ಲಿ ಇದೆ ನೋಡಿ. ಇದು ನಡುಗನ್ನಡ ಅಂತೇಳಿ, ಹಳೆಗನ್ನಡ ಇವತ್ತಿಂದು ಅಲ್ಲ ನೋಡಿ. ಸ್ವಸ್ಥಶ್ರೀ ವಿಜಯಾಬುಧ ಶಾಲಿ ವಾಹನ ಶಕವರ್ಷಗಳು 1600, ಇನ್ನು ಇಂಗ್ಲಿಷ್ ಅಂಕಿ ನಮಗೆ ಯೂಸ್ ಆಗಿರಲಿಲ್ಲ. 1629ನೇ ಸರ್ವಜಿತ ಸಂವತ್ಸರ ಆಶ್ವೀಜ ಬಹಳಾಗಾಯಿತು. ಶ್ರೀ ಚನ್ನಿಗರಾಯ ಸ್ವಾಮಿಗೆ ಭಾರದ್ವಾಜ ಗೋತ್ರದವನು ನಾನು ಜಾವುಗಳ ಬಳಿ ಕಟ್ಟಿದ ಕಲ್ಲು ಮಂಟಪ ಅಂಕಣ ಡೈಮೆನ್ಷನ್ 30, 40, 60, 40 ಇಲ್ಲ, ಅಂಕಣ 30 ಮನೆಗಳ ಅವತ್ತೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಂಥದ್ದು ಮಾಡಿ ದೇವರಿಗೆ ದಾನ ಧರ್ಮಾದಿಗಳನ್ನು ಕೊಟ್ಟಿರೋದೆಲ್ಲ ಡೀಟೇಲ್ ಡಾಕ್ಯುಮೆಂಟ್ರಿ ಇವತ್ತೆಲ್ಲ ರಿಜಿಸ್ಟರ್ಡ್ ಮಾಡಿಸಿದ್ವಿ. ಆವತ್ತಿನ ಕಾಲದಲ್ಲಿ ಡಾಕ್ಯುಮೆಂಟೇಷನ್ ಮಾಡಿದ ವಾಲ್ ಇನ್ಸ್ಕ್ರಿಪ್ಷನ್ ದಾನ ಪತ್ರಗಳು ಅಂತ. ಮತ್ತೆ ಪರಮಾತ್ಮ ಜೀವಾತ್ಮಕ್ಕೆ ಬರ್ತೀವಿ ನೋಡಿ. ಇಲ್ಲಿ ಲೋಲಹಸ್ತೆ, ಗಾನಮಂಜರ, ಸ್ವರ್ಗಹಸ್ತೆ, ರೌದ್ರಾಣಿ ಇವೆಲ್ಲ ಭರತನಾಟ್ಯ ವಿಭಿನ್ನ ರೂಪಗಳು. ಭರತನಾಟ್ಯಕ್ಕೆ ಹೆಚ್ಚು ಒತ್ತು ಯಾಕಂದ್ರೆ ಸ್ವತಃ ರಾಣಿಯೇ ನಾಟ್ಯಗಾತಿ. ಆ ನೃತ್ಯವನ್ನು ಪ್ರಪಂಚಕ್ಕೆ ಹೇಗೆ ತೋರಿಸ್ಬೇಕಿತ್ತು. ಅವತ್ತಾಗಿ ವಿಡಿಯೋಗ್ರಫಿ, ಫೋಟೋಗ್ರಫಿಗಳು, ಪಬ್ಲಿಸಿಟಿಗಳು ಏನು ಇರಲಿಲ್ಲ. ಇವತ್ತು ಬೇಕಾದಂಗೆ ಪಬ್ಲಿಸಿಟಿ ಎಲ್ಲಿ ಪ್ರಪಂಚ ಎಷ್ಟು ಸಂಕುಚಿತವಾಗಿದೆ ಅಂದರೆ ಅಲ್ಲೆಲ್ಲ ಹೊರದೇಶದಲ್ಲಿ 10,000-15,000 ಕಿಲೋಮೀಟರ್ ದೂರದಲ್ಲಿ ಇರೋದ್ರಲ್ಲಿ ಏನಾದರೂ ಇಮಿಡಿಯೇಟ್ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅವತ್ತಿರಲಿಲ್ಲ ನೋಡಿ. ಬೇಟೆ ಆಡ್ಕೊಂಡು ಬರಬೇಕಾದ್ರೆ ಅವಳು ಜಬರ್ದಸ್ತಾಗಿ ಬರ್ತದೆ ನೋಡಿ. ಜಂಬದ ಆ ಕಡೆ ಅವಳ ಮುಖದ ಭಾವ ನೋಡಿ, ನನ್ನಂತ ವೀರ ವನಿತೆ ಯಾರು ಇಲ್ಲ ಅನ್ನಂಗೆ. ಆ ಬರೋ ಸ್ಟೈಲು, ಆ ಬಿಲ್ಲು ಬಾಣ ಇಟ್ಕೊಂಡಿರೋದು. ಅವರು ಚೇಳನ್ನು ಒಂದು ಜಿಂಕೆನೇ ಬೇಟೆ ಆಡಿದ, ಜಿಂಕೆ ಮರಿ ಹತ್ತು ತರ್ತಾರೆ ನೋಡಿ, ಕಾಣುತ್ತಲ್ಲ. ಈ ಕಡೆ ಪಕ್ಕದ ಒಬ್ಬಳು ಸಕ್ಕಿ ಇದೆ, ಅವಳ ಕಾಲಿಗೆ ಮುಳ್ಳು ಚುಚ್ಚಿದೆ ಅಂತ ಪಾಪ. ಆ ಮುಳ್ಳನ್ನ ಸಖಿಗೆ ಇನ್ನೊಬ್ಬಳು ಸಖಿ ತೆಗಿದಾಳೆ ನೋಡಿ, P ಅಂತ ಸರ್ವೆಂಟ್ ಸರ್ವೆಂಟ್. ಇವಳೇ ಸಖಿ, ಅವಳಿಗೆ ಇನ್ನೊಬ್ಬಳು ಸಖಿ. ಆಟಾಳಿಗೆ ಮೋಟಾಳು ಚೋಟಾಳು. ಆ ಥರ ಬ್ಯೂರೋಕ್ರಸಿ ಅಂತ ಏನು ಇವತ್ತು ಬರ್ತದೆ ಅಲ್ಲ, ಅವತ್ತಿನ ಕಾಲದಲ್ಲಿ ಇತ್ತು. ಮತ್ತೆ ಕೆಲವೊಂದು ಡೆಸ್ಟ್ರೋ ಆಗಿದೆ ಅದೆಲ್ಲ. ಕೆಲವೆಲ್ಲ ಆಗತ್ತೆ. ಅಟ್ಯಾಕ್ ಮಾಡಿದ್ರಾ? ಕೈ ಮುಟ್ಟ ತುಂಡಾಗಿರೋದು, ಹಾಗೆ ಇರೋದು ನೋಡಿ. ವೈಕುಂಠ ದ್ವಾರ ಇದು, ಉತ್ತರ ದ್ವಾರ ಮೇಲೆ ಕಾಣುತ್ತಲ್ಲ. ವೈಕುಂಠ ನಾರಾಯಣ, ಶ್ರೀದೇವಿ, ಭೂದೇವಿ ಇದ್ದಾರೆ. ಇದು ಕೈ ತುಂಡ, ಇದು ಮೃದಂಗ ಇತ್ತು ಅವಳ ಕೈಯಲ್ಲಿ, ಕತ್ತಿನ ಸರ ಇತ್ತು. ಗಾಳಿ ಮಳೆ ವಾತಾವರಣ ಹೋಗಿರೋದು, ನಮ್ಮ ಜನಗಳ ತಿಳುವಳಿಕೆ ಆಗಿರೋದು. ಇನ್ನು ಮಿಸ್ ಆಗಿರೋದೆಲ್ಲ ಬ್ರಿಟಿಷರ ಲಂಡನ್ ಇವತ್ತು ಕೂಡ ಅಂತ ಕೂಡ ನೋಡಿ. ಈ ಚಿತ್ರ ನೋಡಿದ್ರೆ ನಿಮಗೊಂದು ಕತೆ ಕಲ್ಪನೆ ಗೊತ್ತಾಗ್ಬೋದು. ಒಬ್ಬ ರಾಕ್ಷಸ ಸಂಹಾರ ಮಾಡ್ಲಿಕ್ಕೆ ವಿಷ್ಣು ಮೋಹಿನಿ ರೂಪದಲ್ಲಿ ಬರ್ತಾನೆ. ಅವನ ಹೆಸರು ಭಸ್ಮಾಸುರ ಅಂತ. ಆ ಭಸ್ಮಾಸುರ ಮುಂದೆ ಇದೇ ತರ ನಾಟ್ಯ ಮಾಡಿದಾಗ ಭಸ್ಮಾಸುರ ಅದೇ ತರ ಮಾಡ್ಲಿಕ್ಕೆ ಹೋಗಿ ತನ್ನ ತಲೆ ಮೇಲೆ ತಾನೇ ಕೈ ಸುಟ್ಟು ಭಸ್ಮಾಸುರ. ಇಲ್ಲಿ ಇನ್ನೊಂದು ವಿಶೇಷ, ತಲೆ ಮೇಲೆ ಬಲಗೆ ಇದನ್ನು ಕಾಣುತ್ತದೆ. ಆ ಕಿರುಬೆರಳಿಗೆ ಒಂದು ಡ್ರಾಪ್ ನೀರು ಬಿದ್ದರೆ ಹಣೆಯಿಂದ ಮೂಗಿನ ತುದಿಗೆ, ಎಡಭಾಗದ ಎದೆ ತುದಿಗೆ, ಎಡಭಾಗದ ಕೈ ಬೆರಳಿಗೆ, ಎಡಭಾಗದ ಕಾಲು ಬೆರಳ ಮೇಲೆ ಬಿದ್ದು ಕೆಳಗಡೆ ಬರ್ತದೆ. ಸೊ 180 ಡಿಗ್ರಿ ಜಾಮಿಟ್ರಿ, ಸಿಂಗಲ್ ಲೈನ್ ಸ್ಕೇಲ್ ಕಾಂಪಾಸ್ ಇತ್ತ ಗೊತ್ತಿಲ್ಲ, ಜಾಮಿಟ್ರಿ. ಈ ಸ್ಟೋನ್ ನೋಡ್ತಾ ಇದ್ರಲ್ಲ, ಎಷ್ಟೊಂದು ಸಾಫ್ಟು ಇದೆ ಗೊತ್ತಾ. ಅಷ್ಟೊಂದು ಸಾಫ್ಟು ಬರೋಕ್ಕೆ ಯಾವುದು ಕಟಿಂಗ್ ಮಿಷಿನ್ ಯೂಸ್ ಮಾಡಿದ್ರೆ ಏನೋ ಅವ್ರಿಗೆ ಗೊತ್ತಾಗಬೇಕು. ಅಲ್ಲಿ ನೋಡಿ, ಚಿಕ್ಕದೆಲ್ಲ ಕಟ್ ಮಾಡಿದರು. ಅದೆಲ್ಲ ಹೇಗೆ ಸಾಧ್ಯ ಆಗಿದೋ ಆವಾಗ. ನಾವು ಅಲ್ಲಿ ಮೇಲೆ ನೋಡಿದಂದರೆ ಲಕ್ಷ್ಮೀನರಸಿಂಹ ಸ್ವಾಮಿ ವಿಗ್ರಹ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ, ಕರ್ಲಿನ ಎಷ್ಟೊಂದು ಚೆನ್ನಾಗಿ ತೋರಿಸಿದ್ರು.
ಅಲ್ಲಿ ಹಾಲೋ ಶೇಪ್ ಇದೆ, ಒಂದಿಗೆ ಇನ್ನೊಂದಿಗೆ ಗ್ಯಾಪ್ ಇದೆ. ಇದೆಲ್ಲ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲ್ ಎಂಟ್ರೆನ್ಸ್. ನಾವಲ್ಲಿ ನೋಡಿ ಅಲ್ಲಿ ಕಲಾಕಾರರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಎಷ್ಟೊಂದು ಚೆನ್ನಾಗಿದೆ ಮಾಡಿದ್ರು, ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಆ ಆರ್ಕಿಟೆಕ್ಚರು ಬರಲೇಬೇಕು. ಇದು ಬಂದು ಲಾ ಆಫ್ ಗ್ರಾವಿಟಿ ಅಂತ ಹೇಳ್ತಾರಲ್ಲ ಅದು. ನೀವು ನೋಡಿದ್ರೆ ಅಲ್ಲಿ ಬೇಸ್ಮೆಂಟ್ ಏನಿಲ್ಲ, ಸ್ಟಿಲ್ ಅವರು ಅದು ಕನ್ಸ್ಟ್ರಕ್ಷನ್ ಮಾಡಿದರು. ಇದು ನೋಡಿ ಎಷ್ಟೊಂದು ಸಾಫ್ಟ್ ಇದೋ. ಇದೆಲ್ಲ ಸಾಫ್ಟ್ ಸ್ಟೋನ್ ಜೊತೆ ಮಾಡಿದ್ದು. ಈ ಸ್ಟೋನ್ ತುಮಕೂರು ಹತ್ರ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರುಗಳೇ, ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲ್ ಹೇಗಿದೆ ಅಂತ. ಇವಾಗ ಬೇಲೂರು ಹೇಗೆ ಬರಬೇಕು ಅಂದರೆ ನೋಡೋಣ. ಬೇಲೂರು ಬಂದು ಬೆಂಗಳೂರಿಂದ 850 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ನಿಯರೆಸ್ಟ್ ಏರ್ಪೋರ್ಟ್ ಬಂದು ಮೈಸೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ 150 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ನಾವು ಬೆಂಗಳೂರಿಂದ ಬರುವಾಗ ಚಿಕ್ಕಮಗಳೂರು ಬಸ್ ಹತ್ತಬೇಕು. ಚಿಕ್ಕಮಗಳೂರು ಬಸ್ ಹತ್ತಿ ಬೇಲೂರಲ್ಲಿ ಇಳಿಬೇಕು. ಅಲ್ಲಿಂದ ಒಂದು 20 ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲ್ ಇದೆ. ಬೇಲೂರು ಟೆಂಪಲ್ ಹೇಗಿದೆ ಅಂತ ನಿಮ್ಮ ಒಪಿನಿಯನ್ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.